ಹಲೋ ಹಾಯ್ ಎವ್ರಿವನ್, ಎಲ್ಲರಿಗೂ ನಿಮ್ಮ ಶರಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಹೈವೇದು ಏನು ಮಾಡ್ಲತ್ತಿದ್ದೆವು, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳೆಲ್ಲ ಸಾಲ್ವ್ ಮಾಡ್ಕೋತಾ ಹೊಂಟಿದ್ದೆವು. ಪಾರ್ಟ್ 1 ಆಗಿದೆ. ಸೊ ಈಗ ಪಾರ್ಟ್ 2 ನೋಡೋಣ. ಪಾರ್ಟ್ 2ನಾಗ ಫಸ್ಟ್ ಕ್ವಶನ್, ಡಿಟರ್ಮೈನ್ ದ ಸೇಫ್ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಫಾರ್ ಡಿಸೈನ್ ಸ್ಪೀಡ್ 14 ಮೀಟರ್ ಪರ್ ಸೆಕೆಂಡ್ ಫಾರ್ 2-way ಟ್ರಾಫಿಕ್. ಏನು ಕೇಳಿದ್ದಾನೆ, 2-way ಟ್ರಾಫಿಕ್ ಆನ್ ಎ 2 lane road assuming the coefficient of friction as 0.28 and a reaction time 2 seconds ಅಂತ ಕೇಳಿದಾನೆ. ಈ ಕ್ವಶನ್ಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಪ್ಪ ಅಂತಂದ್ರೆ ಫಸ್ಟ್ ನಿಮಗೆ SSD ಅಂದ್ರೆ ಏನು ಗೊತ್ತಿರಬೇಕು, 2-way ಟ್ರಾಫಿಕ್ ಮತ್ತು 2 lane SSD ಕಂಡೀಷನ್ಸ್ ಏನು ಬರ್ತದೆ ಅಂತ ಗೊತ್ತಿರಬೇಕು, ಮತ್ತು SSD ಫಾರ್ಮುಲಾ ಯಾವ್ದು ಯೂಸ್ ಮಾಡ್ಬೇಕಂತನೂ ಕೂಡ ಗೊತ್ತಿರಬೇಕು. ನೀವು ಫಸ್ಟ್ ನಿಮಗೆ SSD ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. SSD ಕಾನ್ಸೆಪ್ಟ್ ಯಾರಿಗೆ ಕ್ಲಿಯರ್ ಇಲ್ಲ, ಸೊ ಒಂದು ಟೈಮ್ SSD ಕಾನ್ಸೆಪ್ಟ್ ನೋಡಿ ಇದಕ್ಕೆ ಬಂದರೆ ನಿಮಗೆ ಫುಲ್ ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ಇದು ರಿಲೇಟೆಡ್ SSD ರಿಲೇಟೆಡ್ ಯಾವುದೇ ಕ್ವಶನ್ಸ್ ಬರಲಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ SSD ಕಾನ್ಸೆಪ್ಟ್ ತಿಳ್ಕೊಂಬ ಫಸ್ಟ್. ಓಕೆ, ಸೊ ದಿಸ್ ಈಸ್ ದ SSD. ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸ್. ಇಲ್ಲಿ ಎಕ್ಸಾಂಪಲ್ ರೋಡ್ ಅದ ಅಂತ ತಿಳ್ಕೋರಿ, ರೋಡ್ ಮ್ಯಾಗ ಕಾರ್ ಅದ ಮತ್ತು ಮನುಷ್ಯನ. ಓಕೆ, ಸೊ ಇವನಿಗೆ ಮನುಷ್ಯಾಗ ನೋಡಿ ಕಾರ್ದವ ನಡೆಸವ ಕಾರ್ ಸ್ಟಾಪ್ ಮಾಡ್ಬೇಕಂತಾನೆ. ಕಾರ್ ಸ್ಟಾಪ್ ಮಾಡ್ಬೇಕು ಅಂತಾನಲ್ಲ, ಅವಾಗ ಅವ ಬ್ರೇಕ್ ಅಪ್ಲೈ ಮಾಡ್ತಾನೆ. ಸರಿನಾ? ಸೊ ಇದ್ರೊಳಗೆ ಎರಡು ಬಂದು ಏನು, ಒಂದು ಲ್ಯಾಗ್ ಡಿಸ್ಟೆನ್ಸ್, ಒಂದು ಬ್ರೇಕಿಂಗ್ ಡಿಸ್ಟೆನ್ಸ್. ಯಾವಾಗ ಡ್ರೈವರ ರಿಯಾಕ್ಷನ್ ಬ್ರೇಕ್ ಅಪ್ಲೈ ಮಾಡ್ಬೇಕಂತ ಅಂದಿರ್ತಾನಲ್ಲ, ಅದ್ರೊಳಗೆ ಸ್ವಲ್ಪ ಟೈಮ್ ಲ್ಯಾಪ್ಸ್ ಆಗಿರ್ತದೆ. ಅದೇನು, ಡಿಸ್ಟೆನ್ಸ್ ಟ್ರಾವೆಲ್ ಡ್ಯೂರಿಂಗ್ ದ ರಿಯಾಕ್ಷನ್ ಟೈಮ್. ಆಮೇಲೆ ಬ್ರೇಕ್ ಅಪ್ಲೈ ಮಾಡ್ತಾನೆ, ಬಟ್ ಇಮಿಡಿಯೇಟಾಗಿ ಸ್ಟಾಪ್ ಆಗಲ್ಲ ವೆಹಿಕಲ್, ಸ್ವಲ್ಪ ಮುಂದೆ ಹೋಗಿ ಸ್ಟಾಪ್ ಆಗ್ತದೆ. ಅದೇನದು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಫ್ಟರ್ ದ ಅಪ್ಲಿಕೇಶನ್ ಆಫ್ ಬ್ರೇಕ್. ಸೊ ದಿಸ್ ಈಸ್ ಅ ಲ್ಯಾಗ್ ಡಿಸ್ಟೆನ್ಸ್ ಆ್ಯಂಡ್ ಬ್ರೇಕ್ ಡಿಸ್ಟೆನ್ಸ್. ಸೊ SSD ಈಸ್ ನಥಿಂಗ್ ಬಟ್ ಲ್ಯಾಗ್ ಡಿಸ್ಟೆನ್ಸ್ ಪ್ಲಸ್ ಬ್ರೇಕಿಂಗ್ ಡಿಸ್ಟೆನ್ಸ್. ಲ್ಯಾಗ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿರ್ತದೆ ಅಂದರೆ V/T. ಮತ್ತು ಬ್ರೇಕಿಂಗ್ ಡಿಸ್ಟೆನ್ಸ್ ಅಂದ್ರೇನು, V²/2GF. ಏನು, V²/2GF ಇಷ್ಟು ಟ್ರಾವೆಲ್ ಆಗಿರ್ತದೆ. ವಿ ಇದ್ರೊಳಗದ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್. ಸ್ಮಾಲ್ ವಿ ಮೀನ್ಸ್ ಮೀಟರ್ ಪರ್ ಸೆಕೆಂಡ್. ವಿ ಎಲ್ಲೆಲ್ಲಿ ಮೀಟರ್ ಪರ್ ಸೆಕೆಂಡ್ದಾಗ ಯೂಸ್ ಮಾಡ್ತಾರೆ, ಸ್ಮಾಲ್ ವಿ ಹಿಂಗೆ ಬರಿತೀನಿ. ಎಲ್ಲೆಲ್ಲಿ KMPHದಾಗ ಫಾರ್ಮುಲಾ ಇತ್ತಂದರೆ ಕ್ಯಾಪಿಟಲ್ ವಿ ಅಂತ ನೋಟೇಷನ್ ಕೊಟ್ಟಿರ್ತೀನಿ ನಾನು. ಸರಿನಾ? ಈಗ SSD ಬರ್ರಿ. ಫಸ್ಟ್ ನಿಮಗೇನು, ಕಿಲೋಮೀಟರ್ ಪರ್ ಅವರ್ ಇದೆ, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಇತ್ತಂದರೆ 5/18 ಮಲ್ಟಿಪ್ಲೈ ಮಾಡಬೇಕು. ಸೊ ವೈಸ್ ವರ್ಸ, ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದು ಕಿಲೋಮೀಟರ್ ಪರ್ ಅವರ್ ಮಾಡಬೇಕಿತ್ತಂದರೆ 18/5 ಮಾಡಬೇಕು. ಫಸ್ಟ್ ಒನ್, SSD ಈಸ್ ಈಕ್ವಲ್ ಟು ಲ್ಯಾಗ್ ಡಿಸ್ಟೆನ್ಸ್ ಪ್ಲಸ್ ಬ್ರೇಕಿಂಗ್ ಡಿಸ್ಟೆನ್ಸ್. SSD ಫಾರ್ಮುಲಾ ಏನದಪ್ಪ ಅಂತಂದರೆ V/T ಪ್ಲಸ್ V²/2GF. ದಟ್ ಈಸ್ ಲ್ಯಾಗ್ ಡಿಸ್ಟೆನ್ಸ್ ಪ್ಲಸ್ ಬ್ರೇಕಿಂಗ್ ಡಿಸ್ಟೆನ್ಸ್. T ನಿಮಗೆ ಕೊಟ್ಟಿರ್ತಾನೆ ಎಕ್ಸಾಮ್ದಾಗ. F ಅಂತಂದ್ರೆ ಫ್ರಿಕ್ಷನಲ್ ಕೋಎಫಿಷಿಯಂಟ್. ಫ್ರಿಕ್ಷನಲ್ ಕೋಎಫಿಷಿಯಂಟ್ ಹೆಂಗೆ ಅಂತಂದ್ರೆ ಸ್ಪೀಡ್ ಹಿಸಾಬ್ಲಿಂತ ಏನಾಗ್ತದೆ, ಫ್ರಿಕ್ಷನಲ್ ಕೋಎಫಿಷಿಯಂಟ್ ಕೂಡ ವೇರಿ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಸ್ಪೀಡ್ ನಡೆದಿರ ಅಂತ ತಿಳ್ಕೊರಿ, ಕಾರ್ನಾಗ ಅಥವಾ ಬೈಕ್ನಾಗೆ ಆಗಲಿ, ಸ್ಪೀಡ್ ನಡೆದಿರಪ್ಪ ಅಂತಂದ್ರೆ ಫ್ರಿಕ್ಷನ್ ಕಡಿಮೆ ಇರ್ತದೆ. ಇದು 0.35 100 ಆ್ಯಂಡ್ ಅಬೋವ್ ಇತ್ತಪ್ಪ ಅಂತಂದ್ರೆ. ಕಡಿಮೆ ಸ್ಪೀಡ್ದಾಗ ನಡೆದಿರ ಅಂತ ತಿಳ್ಕೊರಿ ಗಾಡಿ, ಅವಾಗ ಏನಿರ್ತದೆ ನಿಮ್ಗೆ ಫ್ರಿಕ್ಷನ್ ಭಾಳ ಇರ್ತದೆ. ಸೊ ಅದಕ್ಕೆ ನಿಮಗೆ ಸ್ಪೀಡ್ ಹೋಗೋ ಮುಂದಾಗ ಏನಾಗ್ತದೆ, ಫುಲ್ ಹವಾದಾಗ ಹೋದಂಗೆ ಅನ್ನಿಸ್ತದೆ, ಯಾಕಂದ್ರೆ ಫ್ರಿಕ್ಷನ್ ಕಡಿಮೆ ಆಗಿರ್ತದೆ ಅಲ್ಲಿ. ಸೊ ಇದೆ. ನೆಕ್ಸ್ಟ್ ಇದ್ರೊಳಗೆ ಈ ಫಾರ್ಮುಲಾ ಅದಲ್ಲ, ಈ ಫಾರ್ಮುಲಾಗ ಏನರ ಇಫ್ ಬ್ರೇಕ್ ಎಫಿಷಿಯನ್ಸಿ ಆಲ್ಸೋ ಕೊಟ್ಟಿನೂ ನಿಮಗೆ ಪ್ರಾಬ್ಲಮ್ನಾಗಪ್ಪ ಅಂತಂದ್ರೆ 2GF ಬಿನೂ ಯೂಸ್ ಮಾಡ್ಬೇಕು. ಬಿ ಈಸ್ ಬ್ರೇಕ್ ಎಫಿಷಿಯನ್ಸಿ ಕೊಟ್ಟಿರ್ತಾನೆ. 10% ಅದ, 15% ಅದ, ಎಷ್ಟು ಪರ್ಸೆಂಟೇಜ ಕೊಟ್ಟಿರ್ತಾನೆ. ಅದು 5% ಕೊಟ್ಟಿನಂದ್ರೆ 5/10 ಅಂತ ಪುಟ್ ಮಾಡಿಬಿಡೋಕೆ ಇದ್ರಾಗ. ನೆಕ್ಸ್ಟ್ ಗ್ರೇಡಿಯಂಟ್ನು ಕೂಡ ಕೊಟ್ಟಿರ್ತಾನೆ. ಅಂತಂದ್ರೆ ಅಪ್ವರ್ಡ್ ಗ್ರೇಡಿಯಂಟ್ ಅದ, ಏನು ಡೌನ್ವರ್ಡ್ ಗ್ರೇಡಿಯಂಟ್ ಅದ ಕೊಟ್ಟಿರ್ತಾನೆ ಎಕ್ಸಾಮ್ದಾಗ. ಅಪ್ವರ್ಡ್ ಗ್ರೇಡಿಯಂಟ್ ಇತ್ತಂತಂದ್ರೆ ಪ್ಲಸ್ ತೊಗೋಬೇಕು, ಡೌನ್ವರ್ಡ್ ಗ್ರೇಡಿಯಂಟ್ ಇತ್ತಂದರೆ ನೆಗೆಟಿವ್ ತೊಗೋಬೇಕು. ಅವಾಗ ಏನಾಗ್ತದೆ, ಫಾರ್ಮುಲಾ V/T ಪ್ಲಸ್ V²/2GF ಪ್ಲಸ್ ಆರ್ ಮೈನಸ್ n. ಸರಿ, n ಇಸ್ ದ ಗ್ರೇಡಿಯಂಟ್. ನೆಕ್ಸ್ಟ್ ಟ್ರಾಫಿಕ್ ಕಂಡೀಷನ್ ಕೂಡ ಮ್ಯಾಟ್ರ್ ಆಗ್ತದೆ. SSD ನಾವು ಎಷ್ಟು ಕನ್ಸಿಡರ್ ಮಾಡಬೇಕಂತ. ಫಾರ್ ಎಕ್ಸಾಂಪಲ್, 1 lane 1 way ಅಂತದ, ಇದು 1 lane, ಇದು 1 way ಟ್ರಾಫಿಕ್ ಇತ್ತಂತಂದರೆ SSDನೇ ಇರ್ತದೆ ವ್ಯಾಲ್ಯೂ. ನೆಕ್ಸ್ಟ್ 1 lane 2 way ಅಂತ ಕೊಟ್ಟಿದ್ದಾನೆ. 2 lane 1 way, 2 lanes ಅದ, 1 way ಟ್ರಾಫಿಕ್ದಾಗ ಮೂವ್ ಹಿಂಗಾರೆ ಆಗ್ಬೋದು ಅಥವಾ ಹಿಂಗಾರೆ ಆಗ್ತಿರ್ಬೋದು.
ಒಟ್ ಒನ್ ವೇದಾಗ ಇರ್ತದೆ. ನೆಕ್ಸ್ಟ್ 2 ಲೇನ್ 2 ವೇ, 2 ಲೇನ್ಸ್ ಅದ 2 ವೇದಾಗ ಮೂವ್ ಆಗ್ತಿರ್ತದೆ. ಇದು 1 ವೇ, ಇದು ಅನದರ್ ವೇ. 2 ಲೇನ್ 2 ವೇ. ಓಕೆ, ನೆಕ್ಸ್ಟ್ ಒನ್ ಈಸ್ 1 ಲೇನ್ 2 ವೇ. 1 ಲೇನ್ 2 ವೇ. ಒಂದೇ ಲೇನ್ನಾಗ 2 ವೇ ಟ್ರಾಫಿಕ್ ಅದ. ಆವಾಗ ಏನು ಮಾಡಬೇಕಪ್ಪ, ಈ ಕಂಡೀಷನ್ ಇತ್ತಪ್ಪ ಅಂತಂದ್ರೆ 2 ಟೈಮ್ಸ್ ಆಫ್ SSD ಕನ್ಸಿಡರ್ ಮಾಡ್ಬೇಕು ನಾವು ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ ಎಲ್ಲರಿಗೆ. ಸಿಂಪಲಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಏನು, ಒನ್ ಎವರ್ ದೇರ್ ಈಸ್ ಅ ಟ್ರಾಫಿಕ್ ಇನ್ ಒನ್ ಡೈರೆಕ್ಷನ್ SSD ವಿಲ್ ಬಿ SSD ಇರ್ತದೆ. ಈಗ 2 ಡೈರೆಕ್ಷನ್ನಾಗ ಇತ್ತಪ್ಪ ಅಂತಿಕೋ ಒಂದೇ ಲೈನ್ನಾಗ, ಅವಾಗ 2 ಟೈಮ್ಸ್ ಆಫ್ SSD ಆಗ್ತದೆ. ಅದು ನಿಮ್ಮ ಕ್ವಶನ್ನಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನಿಮಗೆ ಏನು, 2 ವೇ ಟ್ರಾಫಿಕ್ ಆನ್ ಎ 2 ಲೇನ್. 2 ವೇ ಟ್ರಾಫಿಕ್ ಆನ್ ಅ 2 ಲೇನ್. 2 ಲೇನ್ ಅದ, 2 ವೇ ಟೂ ಲೈನ್ ಅದ. ಇದೊಂದು ಲೈನ್, ಇದೊಂದು ಲೈನ್, ಇದೊಂದು ಲೈನು, ಇದೊಂದು ಲೈನು, 2 ಲೈನು ಮತ್ತು 2 ವೇ ಟ್ರಾಫಿಕ್. ದಿಸ್ ಈಸ್ ಒನ್ ವೇ, ದಿಸ್ ಈಸ್ ಅನದರ್ ವೇ. ಸೊ SSD ವಿಲ್ ಬಿ SSDನೇ ಇರ್ತದೆ. 2 ವೇ ಟ್ರಾಫಿಕ್ ಆನ್ ಅ ಸಿಂಗಲ್ ಲೇನ್ ಇತ್ತಪ್ಪ ಅಂತಂದ್ರೆ 2 ಟೈಮ್ಸ್ SSD ಆಗ್ತಿತ್ತು ನಿಮಗೆ. ಸರಿನಾ? SSD ಇನ್ನೊಂದು ಏನೇನು ಕರೀತಾರಪ್ಪ ಅಂತಂದ್ರೆ ಹೆಡ್ಲೈಟ್ ಸೈಡ್ ಡಿಸ್ಟೆನ್ಸ್ ಅಂತಲೂ ಕರೀತಾರೆ, ಅಬ್ಸಲ್ಯೂಟ್ ಮಿನಿಮಮ್ ಸೈಡ್ ಡಿಸ್ಟೆನ್ಸ್ ಅಂತಲೂ ಕರೀತಾರೆ. ನಿಮಗೆ ಟೋಟಲ್ 3 ಕಾನ್ಸೆಪ್ಟ್ ಬರ್ತಾವೆ. ಒಂದು SSD, ಒಂದು ISD, ಒಂದು ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್. ಇದು ಇಂಟರ್ಮೀಡಿಯೇಟ್ ಸೈಡ್ ಡಿಸ್ಟೆನ್ಸ್. ಇಂಟರ್ಮೀಡಿಯೇಟ್ ಸೈಡ್ ಡಿಸ್ಟೆನ್ಸ್ ಅಂದ್ರೆ 2 ಟೈಮ್ಸ್ ಆಫ್ SSD ಇರ್ತದೆ. ಪ್ರಾಬ್ಲಮ್ಸ್ನ ಕೇಳ್ತಾನೆ, ಇದು ಅದಕ್ಕೆ ಹೇಳತ್ತೀನಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ಈಗ ನೀವೆಲ್ಲ ಫಾರ್ಮುಲಾ ಹಾಕಿ ಆರಾಮ್ ಪುಟ್ ಮಾಡ್ತೀರಿ, ಏನು ಪ್ರಾಬ್ಲಮ್ ಆಗಲ್ಲ ಅದ್ರಾಗ. ಯಾಕಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ಪ್ರಾಬ್ಲಮ್ಸ್ ಈಸಿ. ಏನು ಕೊಟ್ಟಾನ, SSD ಅಂತೂ ಡೈರೆಕ್ಟ್ ಹಾಕೊಂಡ್ಬಿಡ್ರಿ ಫಾರ್ಮುಲಾ. V × T + V² / 2GF. V ಏನು ಕೊಟ್ಟಿದ್ದಾನ, ಮೀಟರ್ ಪರ್ ಸೆಕೆಂಡ್ದಾಗೆ ಕೊಟ್ಟಾನ, ಅದಕ್ಕೆ 14 ಡೈರೆಕ್ಟ್ ತೊಗೋತೀನಿ. T ಎಷ್ಟು ಕೊಟ್ಟಿದ್ದಾನ, 2 ಕೊಟ್ಟಿದ್ದಾನ, ಪ್ಲಸ್ V² ಅಂತಂದರೆ 14² ಡಿವೈಡೆಡ್ ಬೈ 2 ಇಂಟು ಕ್ಯಾಲ್ಕುಲೇಟ್ರೇ ಇರಲಿ ನಿಮಗೆ ಎಕ್ಸಾಮ್ದಾಗಲ್ಲ. ಸೊ ಅದಕ್ಕೆ G ಇದ್ದಲ್ಲಿ ಡೈರೆಕ್ಟ್ 10 ತೊಗೊಂಡ್ಬಿಡ್ರಿ. ಫ್ರಿಕ್ಷನಲ್ ಕೋಎಫಿಷಿಯಂಟ್ 0.28 ಕೊಟ್ಟಿದ್ದಾನೆ. ಸೊ ಇದು ಸಿಂಪ್ಲಿಫಿಕೇಷನ್ ಮಾಡಿರಿ, ನಿಮಗೆ ಎಷ್ಟು ಬರ್ತದೆ ಆನ್ಸರಪ್ಪ ಅಂತಂದರೆ 63.67 ಮೀಟರ್ ಬರ್ತದೆ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಒನ್. ನೆಕ್ಸ್ಟ್ ಕ್ವಶನ್. ಸೊ ಆನ್ಸರ್ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್. ಫಾರ್ ನೈಟ್ ಟ್ರಾವೆಲ್ ದ ಲೆಂತ್ ಆಫ್ ಎ ವ್ಯಾಲಿ ಕರ್ವ್ ಶುಡ್ ಬಿ ಸಚ್ ದಟ್ ದ ಹೆಡ್ಲೈಟ್ ಬೀಮ್ ಡಿಸ್ಟೆನ್ಸ್ ಈಸ್ ಸೇಮ್ ಆ್ಯಸ್. ಈಗ ಹೇಳಿನಿ ಹೆಡ್ಲೈಟ್ಸ್ ಬೀಮ್ ಡಿಸ್ಟೆನ್ಸಿಗೆ ಏನಂತಾರೆ, ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಅಂತ ಕೂಡ ಕರೀತಾರೆ, SSD. ನೆಕ್ಸ್ಟ್, ಆನ್ ಎ ಸರ್ಕ್ಯುಲರ್ ಕರ್ವ್ ದ ರೇಟ್ ಆಫ್ ಸೂಪರ್ ಎಲಿವೇಶನ್. ಏನದ ಸರ್ಕ್ಯುಲರ್ ಕರ್ವ್ ಅದ, ರೇಟ್ ಆಫ್ ಸೂಪರ್ ಎಲಿವೇಶನ್ ವೈಲ್ ನೆಗೋಷಿಯೇಟಿಂಗ್ ದ ಕರ್ವ್ ಆಫ್ ವೆಹಿಕಲ್ comes to a stop. It was observed that the stopped vehicle was sliding inwards in a radial direction if the coefficient of friction which of the following is true. ಏನರೆ ಫ್ರಿಕ್ಷನ್ ಯಾವಾಗ ಸ್ಲೈಡ್ ಆಗ್ತದೆ, ಫ್ರಿಕ್ಷನ್ ಏನರೆ ಕಮ್ಮಿ ಇತ್ತಂತಿಕೋ, ಸೂಪರ್ ಎಲಿವೇಶನ್ ಕೊಟ್ಟಿದ್ದಕ್ಕಿಂತಲೂ ನಾವು ಫ್ರಿಕ್ಷನ್ ಕಮ್ಮಿ ಇತ್ತಂತಿಕೋ, ಅವಾಗ ಏನಾಗ್ತದೆ, ಗಾಡಿ ಸ್ಲೈಡ್ ಆಗ್ತಾ ಹೋಗ್ತದೆ. ಸೂಪರ್ ಎಲಿವೇಶನ್ ಅಂದರೆ ಏನು, ರೈಸಿಂಗ್ ಆಫ್ ಔಟರ್ ಎಡ್ಜ್ ಆಫ್ ದ ರೋಡ್ ವಿತ್ ರೆಸ್ಪೆಕ್ಟ್ ಟು ಇನ್ನರ್ ಎಡ್ಜ್. ಸೊ ಇದನ್ನು ರೈಸ್ ಮಾಡಿರ್ತೀರಿ, ಬಟ್ ಅದ್ರೊಳಗೆ ಫ್ರಿಕ್ಷನ್ ಕಮ್ಮಿ ಇತ್ತಪ್ಪ ಅಂತಂದ್ರೆ, ಗಾಡಿ ಇಲ್ಲಿ ಭಾಳ ಎತ್ತರ ಇತ್ತು, ಫ್ರಿಕ್ಷನ್ ಕಮ್ಮಿ ಆಯ್ತಪ್ಪ ಅಂತಂದ್ರೆ ಅವಾಗ ಏನಾಗ್ತದೆ, ಸ್ಲೈಡ್ ಹಾಕೋದು ಬರ್ತಿರ್ತದೆ ಅದು ಗಾಡಿ. ಸೊ ಅದಕ್ಕೆ ಇಫ್ ಸೂಪರ್ ಎಲಿವೇಶನ್ ಏನರೆ ಫ್ರಿಕ್ಷನ್ಗಿಂತಲೂ ಹೆಚ್ಚಿಗಿತ್ತಪ್ಪ ಅಂತಂದ್ರೆ ಅವಾಗ ನಿಮ್ಮದು ಸ್ಲೈಡ್ ಆಗ್ತದೆ. ಸೊ ದ ಆನ್ಸರ್ ಈಸ್ ಎ. ನೆಕ್ಸ್ಟ್, equation for the length of transition curve for plane and rolling terrain. ಸೊ ಟ್ರಾನ್ಸಿಷನ್ ಕರ್ವ್ ಅನ್ನೋದು ಒಂದು ವರ್ಟಿಕಲ್ ಅಲೈನ್ಮೆಂಟ್, ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅಲೈನ್ಮೆಂಟ್ ನಾವು ಡಿಸೈನ್ ಮಾಡ್ತಿರ್ತೀವಿ, ವರ್ಟಿಕಲ್. ಸೊ ಇದು ವರ್ಟಿಕಲ್ನಾಗ ಬರ್ತದೆ, ಏನು ಟ್ರಾನ್ಸಿಷನ್ ಕರ್ವ್ ಅನ್ನೋದು ಕಾನ್ಸೆಪ್ಟ್. ಟ್ರಾನ್ಸಿಷನ್ ಕರ್ವ್ ಅಪ್ಪ ಅಂತಂದ್ರೆ ಏನು, ಇಲ್ಲಿ ನಿಮ್ಗೆ ಫುಲ್ ಕಾನ್ಸೆಪ್ಟ್ ಹೇಳ್ತೀನಿ ನೋಡಿರಿ. ಟ್ರಾನ್ಸಿಷನ್ ಕರ್ವ್ ಅಂತಂದ್ರೆ ಏನು, ಇದು ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಬಿಟ್ವೀನ್ ದ ಸ್ಟ್ರೇಟ್ ಆ್ಯಂಡ್ ಸರ್ಕ್ಯುಲರ್ ಕರ್ವ್, ಇವೆರಡರ ನಡುಬರ್ಕ್ ಇದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಈಗ ನೋಡಿರಿ ಟ್ರಾನ್ಸಿಷನ್ ಕರ್ವ್ ಇದು ಸ್ಟ್ರೇಟ್, ಈಗ ನಿಮ್ಮ ರೋಡ್ ಸ್ಟ್ರೇಟ್ ಹೊಂಟದ, ಇಲ್ಲಿ ಸರ್ಕ್ಯುಲರ್ ಕರ್ವ್ ಅದ. ಸೊ ಅವಾಗ ಏನಾಗ್ತದೆ, ನಿಮ್ಮ
ರೇಡಿಯಸ್ ಇನ್ಫನೈಟ್ ರೇಡಿಯಸ್ಲಿಂತ ನೀವು ಆರ್ ರೇಡಿಯಸ್ಸಿಗೆ ಏನು ಮಾಡ್ಲತ್ತಿ ಟ್ರಾವೆಲ್ ಮಾಡ್ತಿರ್ತೀರಿ. ಸೊ ಇದು ಡೈರೆಕ್ಟ್ ನೀವು ಇನ್ಫನೈಟ್ಲಿಂತ ಆರ್ ರೇಡಿಯಸ್ಸಿಗೆ ಹೋದ್ರಂತಿಕೋ ಅವಾಗ ಪ್ಯಾಸೆಂಜರ್ ಡಿಸ್ಕಂಫರ್ಟ್ ಫೀಲ್ ಆಗ್ತದೆ. ಸೊ ಅದು ಆಗಬಾರ್ದು, ಡಿಸ್ಕಂಫರ್ಟ್ ಸ್ಮೂತ್ ರೈಡಿಂಗ್ ಫೀಲ್ ಆಗ್ಬೇಕಂತ ಏನು ಮಾಡಿರ್ತಾರೆ, ಟ್ರಾನ್ಸಿಷನ್ ಕರ್ವ್ ಕೊಟ್ಟಿರ್ತಾರೆ. ಟ್ರಾನ್ಸಿಷನ್ ಕರ್ವ್ ಏನಂತಾರೆ, LS ಅಂದ್ರೆ ಡಿನೋಟ್ ಮಾಡಿರ್ತಾರೆ. ಓಕೆ, LS. ಸೊ ಈ ಟ್ರಾನ್ಸಿಷನ್ ಕರ್ವ್ ಏನು ಡಿಸೈನ್ ಮಾಡಿರ್ತಾರಲ್ಲ, ನಾವು ಬೇಸಿಕಲಿ ಮೂರು ಫಾರ್ಮುಲಾಸ್ ಅವ, ಅದ್ರ ಮ್ಯಾಗ ನಾವು ಡಿಸೈನ್ ಮಾಡ್ತೇವೆ ಟ್ರಾನ್ಸಿಷನ್ ಕರ್ವ್. ಫಸ್ಟ್ ಏನು, ಯೂಸಿಂಗ್ ದ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಲ್ ಆಕ್ಸಲರೇಷನ್, ಇನ್ನೊಂದು ಬೈ ಯೂಸಿಂಗ್ ಸೂಪರ್ ಎಲಿವೇಷನ್, ಇನ್ನೊಂದು ಬೈ ಯೂಸಿಂಗ್ ಎಂಪಿರಿಕಲ್ ಫಾರ್ಮುಲಾ. ಸೊ ಮೇಜರ್ಲಿ ಇಂಪಾರ್ಟೆಂಟ್ ಈಸ್ ಯೂಸಿಂಗ್ ದ ರೇಡಿಯಲ್ ಆಕ್ಸಲರೇಷನ್ ಮತ್ತು ಎಂಪಿರಿಕಲ್ ಫಾರ್ಮುಲಾ. ಫಸ್ಟ್ ಈಗ ನೋಡಿರಿ, ರೇಡಿಯಲ್ ಆಕ್ಸಲರೇಷನ್ಲಿಂದ ನಮ್ಮ ಫಾರ್ಮುಲಾ ಯಾವ ಡಿರೈವ್ ಆಗ್ತವೆ. LS ಅಂತಂದ್ರೆ ಗೊತ್ತು ನಿಮಗೆ, ಟ್ರಾನ್ಸಿಷನ್ ಕರ್ವ್ V³ ಡಿವೈಡೆಡ್ ಬೈ CR. ವಿ ಈಸ್ ಇನ್ ಹೇಳೀನಿ, ಸಣ್ಣದು ವಿ ಇತ್ತಪ್ಪ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್, V³ ಸ್ಮಾಲ್ V³ ಡಿವೈಡೆಡ್ ಬೈ CR. ಸಿ ಅಂತಂದ್ರೆ ಏನು ಅಂತಂದ್ರೆ ನಿಮಗೆ ಇದ್ರಾಗ ಅಲವೇಬಲ್ ರೇಟ್ ಆಫ್ ಚೇಂಜ್ ಆಫ್ ಆಕ್ಸಲರೇಷನ್, ಏನು ರೇಟ್ ಆಫ್ ಚೇಂಜ್ ಆಫ್ ಆಕ್ಸಲರೇಷನ್ ಅಲವೇಬಲ್, ಅದಕ್ಕೆ ಫಾರ್ಮುಲಾ ಅದ. ಈಗ ನೀವು LS ಪುಟ್ ಮಾಡ್ತಿರ್ತೀರಿ, ನಿಮಗೆ ವಿ ಡಿಸೈನ್ ಸ್ಪೀಡ್ ಕೊಟ್ಟಿರ್ತಾನೆ, ಇದು LS, ಇದು C1 ನಾವು ಕಂಡುಹಿಡಬೇಕು, ರೇಡಿಯಸ್ ಕೊಟ್ಟಿರ್ತಾರೆ ಮೀಟರ್ನಾಗ, ಇದು ಮೀಟರ್ ಪರ್ ಸೆಕೆಂಡ್ನಾಗ ಫಾರ್ಮುಲಾ ಐತಿ. ಇಫ್ ನೀವು ನಮ್ಮ ಕಿಲೋಮೀಟರ್ ಪರ್ ಅವರ್ದಾಗ ಬೇಕು ಫಾರ್ಮುಲಾ ಅಂತಂದರೆ 0.0215 ಇಂಟು ಕ್ಯಾಪಿಟಲ್ V ಡಿವೈಡೆಡ್ ಬೈ CR. ಈ ಸಿ ವ್ಯಾಲ್ಯೂ ಹೆಂಗೆ ಅಪ್ಟೇನ್ ಆಗ್ತದೆ ಇದ್ರಂತಂದ್ರೆ 80 ಡಿವೈಡೆಡ್ ಬೈ 75 ಪ್ಲಸ್ ಕ್ಯಾಪಿಟಲ್ V, ಇದು ಕಿಲೋಮೀಟರ್ ಪರ್ ಅವರ್. C ಈಸ್ ಈಕ್ವಲ್ ಟು 80 ಡಿವೈಡೆಡ್ ಬೈ 75 ಪ್ಲಸ್ V. ಇದು ಸಿ ವ್ಯಾಲ್ಯೂ ಯಾವಾಗಲೂ ಏನಾಗ್ತದೆ ಅಂತಂದ್ರೆ 0.5 ಟು 0.8 ತನಕ ಲೈ ಆಗ್ತದೆ. ಇಫ್ 0.5ಗಿಂತಲೂ ಕಡಿಮೆ ವ್ಯಾಲ್ಯೂ ಬಂತಂದ್ರೆ ನೀವು 0.5 ಕನ್ಸಿಡರ್ ಮಾಡಬೇಕೆ. ಇಫ್ 0.8ಗಿಂತಲೂ ಹೆಚ್ಚಿಗೆ ಬಂತಂದ್ರೂ ನೀವು 0.8 ಅಷ್ಟೇ ಕನ್ಸಿಡರ್ ಮಾಡಬೇಕು. ತಿಳಿತಾ? ದಿಸ್ ಈಸ್ ಯೂಸಿಂಗ್ ರೇಡಿಯಲ್ ಆಕ್ಸಲರೇಷನ್. ನೆಕ್ಸ್ಟ್ ಬರ್ತದೆ ಸೂಪರ್ ಎಲಿವೇಷನ್ ಯೂಸ್ ಮಾಡಿ. ಅದು ಫಾರ್ಮುಲಾಸ್ ಏನು ಅಷ್ಟು ನಿಮಗೆ ಎಕ್ಸಾಮ್ದಾಗ ಕೇಳಲ್ಲ, ಇಂಪಾರ್ಟೆಂಟ್ನೂ ಅಲ್ಲ. ಸೊ ಇಲ್ಲಿ ನಾ ಓನ್ಲಿ ನಿಮಗೆ ಎಕ್ಸಾಮ್ ರಿಲೇಟೆಡ್ ನಿಮಗೆ ಟು ದ ಪಾಯಿಂಟ್ ಹೇಳತ್ತೀನಿ. ನೆಕ್ಸ್ಟ್ ಎಂಪೆರಿಕಲ್ ಫಾರ್ಮುಲಾ. ಎಂಪೆರಿಕಲ್ ಫಾರ್ಮುಲಾದಾಗ ಏನು ಬರ್ತದೆ ನಿಮಗೆ, ಫಸ್ಟ್ ಫಾರ್ ರೋಲಿಂಗ್ ಟೆರೆನ್ ಅಂತಂದ್ರೆ ಹಿಂಗಿರ್ತದೆ, ಆರ್ ಪ್ಲೇನ್ ಅಥವಾ ರೋಲಿಂಗ್ ಟೆರೆನ್. ಇದು ಪ್ಲೇನ್ ಟೆರೆನ್ ಇಲ್ಲದ ನೋಡಿರಿ, ಇದು ಪ್ಲೇನ್ ಟೆರೆನ್. ರೋಲಿಂಗ್ ಟೆರೆನ್ ಅಂದ್ರೆ ಈ ಥರ ಇರ್ತದೆ, ಪ್ಲೇನ್ ಹಿಂಗೆ, ರೋಲಿಂಗ್ ಈ ಟೈಪ್ ಇಲ್ಲದ ನೋಡಿ. ಪ್ಲೇನ್ ಅಂದ್ರೆ ಈ ಟೈಪ್, ರೋಲಿಂಗ್ ಅಂದ್ರೆ ಈ ಟೈಪ್. ಮೌಂಟೇನಿಯಸ್ ಅಂತಂದ್ರೆ ಗೊತ್ತು ನಿಮ್ಗೆ, ಸ್ಟೀಪ್ ಅಪ್ಪ ಅಂದ್ರೆ ಸ್ಟೀಪ್. ಸೊ ಪ್ಲೇನ್ ಮತ್ತು ರೋಲಿಂಗ್ ಟೆರೆನ್ ಇವೆರಡಕ್ಕೆ ಏನು ಫಾರ್ಮುಲಾ ಬರ್ತದೆ ನಿಮ್ಗೆ ಟ್ರಾನ್ಸಿಷನ್ ಕರ್ವದಪ್ಪ ಅಂತಂದರೆ 2.7 ಕ್ಯಾಪಿಟಲ್ V² ಡಿವೈಡೆಡ್ ಬೈ R. 2.7 ಕ್ಯಾಪಿಟಲ್ V² ಡಿವೈಡೆಡ್ ಬೈ R. ಹಾಗೆ ಇಲ್ಲಿ ಟೆರೆನ್ ಇತ್ತಪ್ಪ ಅಂತಂದರೆ ಕ್ಯಾಪಿಟಲ್ V² ಬೈ R ಅಷ್ಟೇ. ತಿಳಿತಾ? ಇದು ವಿ ಎದ್ರೊಳಗಿರ್ತದೆ, KMPHನಾಗ ಇರ್ತದೆ. ನೆಕ್ಸ್ಟ್ ಈಗ ನಮಗೆ ಯಾವ ಟೈಪ್ ಇರಬೇಕು ಅದು ಟ್ರಾನ್ಸಿಷನ್ ಕರ್ವ್ ಅಂತ ಹೇಳಿದ್ರಿ ನೀವು. ಬಟ್ ಅದು ಯಾವ ಶೇಪ್ನಾಗ ಇದ್ದರೆ ನಮಗೆ ಜನ್ರಲಿ ಯಾವ ಶೇಪ್ನ ನಾವು ಐಡಿಯಲ್ ಶೇಪ್ ಅಂತ ಎದಕ್ಕೆ ಕನ್ಸಿಡರ್ ಮಾಡ್ತೀವಪ್ಪ ಅಂತಂದರೆ, ಐಡಿಯಲ್ ಟ್ರಾನ್ಸಿಷನ್ ಕರ್ವ್ ಯಾವಾಗಲೂ ಏನಿರ್ತದೆ ಸ್ಪೈರಲ್ನಾಗ ಇರ್ತೀವಿ. ಅದಕ್ಕೆ ನಾವು ಡಿನೋಷನ್ನಾಗ ಏನು ಯೂಸ್ ಮಾಡ್ತೇವೆ, LS, ಲೆಂತ್ ಆಫ್ ಟ್ರಾನ್ಸಿಷನ್ ಕರ್ವ್. ಎದುರದಾಗ ಇರ್ತದೆ ಎಸ್ ಅಂದ್ರೇನು, ಸ್ಪೈರಲ್ನಾಗ ಇರ್ತದೆ. ಓಕೆ, ದಿಸ್ ಈಸ್ ಕ್ಲಿಯರ್. ಸೊ ದ ಆನ್ಸರ್ ಈಸ್, ಇಲ್ಲೇನು ಕೇಳಿದಾನೆ ನೋಡಿರಿ, ಪ್ಲೇನ್ ಆ್ಯಂಡ್ ರೋಲಿಂಗ್ ಟೆರೆನ್, ಟ್ರಾನ್ಸಿಷನ್ ಕರ್ವ್ ಫಾರ್ ಪ್ಲೇನ್ ಆ್ಯಂಡ್ ರೋಲಿಂಗ್. ಪ್ಲೇನ್ ಆ್ಯಂಡ್ ರೋಲಿಂಗ್ ಕೇಳೇನಂತಂದ್ರೆ ಏನಾಯ್ತು ನಿಮಗೆ ಆನ್ಸರ್ 2.7 ಕ್ಯಾಪಿಟಲ್ V² ಬೈ R. ಅಥವಾ ನಿಮಗೆ ಏನರ ಹಿಲ್ಲಿ ಟೆರೆನ್ ಅಂತ ಕೇಳಿದ್ರೆ ಏನಾಗ್ತೈತಿ ನಿಮಗೆ, ಕ್ಯಾಪಿಟಲ್ V² ಬೈ R. ಕ್ಯಾಪಿಟಲ್ V ಅಂತಂದ್ರೆ ಏನು ಹೇಳಿ ನಿಮಗೆ, KMPH. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ರೋಟರಿ ಕರ್ವ್ ಫಾರ್ ಎ ವೆಹಿಕಲ್ ಸ್ಪೀಡ್ ಆಫ್ 40 kmph. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇಸ್ 0.45 ಅಂತ ಹೇಳೋಣ. ಕ್ಯಾಲ್ಕುಲೇಟ್ ದ ರೇಡಿಯಸ್ ಕೇಳತ್ತ ನಮಗೆ. ಏನು ಕೇಳಿದಾನೆ, ತೆಗೀರಿದೆಲ್ಲ. ನಿಮಗೇನು ಕೇಳೋಣ, ರೇಡಿಯಸ್ ಕೇಳತ್ತಾನ. ಸ್ಪೀಡ್ ಕೊಟ್ಟಿದ್ದಾನೆ, ಸ್ಪೀಡ್ ಎಷ್ಟು ಕೊಟ್ಟಿದ್ದಾನೆ, KMPHದಾಗ ಕೊಟ್ಟಾನ, 40 kmph. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಕೂಡ ಕೊಟ್ಟಿದ್ದಾನೆ 0.45. ರೇಡಿಯಸ್ ಕೇಳ್ಯಾನಲ್ಲ, ರೇಡಿಯಸ್ ಏನಪ್ಪ ಅಂತ. ಸೊ ಅದಕ್ಕೆ ನಾವು ಸೂಪರ್ ಎಲಿವೇಷನ್ ಫಾರ್ಮುಲಾ ಹಾಕ್ರಿ. ನೀವು ಸೂಪರ್ ಎಲಿವೇಷನ್ ಫಾರ್ಮುಲಾ ಏನು ನಿಮ್ಗೆ ಗೊತ್ತಾ, E + F = ಕ್ಯಾಪಿಟಲ್ V² ಡಿವೈಡೆಡ್ ಬೈ 127 R. ಸೊ ಇದರಲ್ಲಿ ಏನಾಗ್ತದೆ ನಿಮಗೆ, ಸೂಪರ್ ಎಲಿವೇಷನ್ E ಅಂತಂದ್ರೆ ಏನಿಲ್ಲ, ಸೂಪರ್ ಎಲಿವೇಷನ್ ಇದು ಏನು ಸೂಪರ್ ಎಲಿವೇಷನ್ ಮೆನ್ಷನ್ ಮಾಡಿಲ್ಲ, ಅದಕ್ಕೆ E is 0.
ಅವಾಗ ಏನಾಗ್ತದೆ ನಿಮ್ಮ ಫಾರ್ಮುಲಾ F ಈಕ್ವಲ್ ಟು ಕ್ಯಾಪಿಟಲ್ V ಸ್ಕ್ವಯರ್ ಡಿವೈಡೆಡ್ ಬೈ 127R. ನಿಮಗೇನು ಕೇಳ್ಯಾನ ಅವರು R ಕೇಳಿದ್ದಾರೆ ಇದ್ರಾಗ. ಸೊ R ಈಕ್ವಲ್ ಟು V ಸ್ಕ್ವಯರ್ ಡಿವೈಡೆಡ್ ಬೈ 127F. ಸೊ ಇಫ್ ಯು ಪುಟ್ ಆಲ್ ದ ಡಾಟಾ ಇನ್ ದಿಸ್, ಸೊ ಯು ವಿಲ್ ಗೆಟ್ ದ ಆನ್ಸರ್ ನಿಮಗೇನು ಬರ್ತದೆ 28 ಮೀಟರ್ ಅಂತ ಬರ್ತದೆ. ಸೊ ನಾವು ಫುಲ್ನು ಸಾಲ್ವ್ ಮಾಡ್ಬೋದು ಹ್ಯಾಂಗಂತ, ಬಟ್ ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟೇಜ್ ಆಗ್ತದೆ. ನಿಮಗೇನು ಗೊತ್ತಿರಬೇಕು, ಹ್ಯಾಂಗೆ ಮಾಡ್ತಾರೆ ಅಂತ ಗೊತ್ತಿರಬೇಕು. ಮಲ್ಟಿಪ್ಲಿಕೇಶನ್ ಡಿವಿಷನ್ ನೀವು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು, ಯಾಕಂದರೆ ಎಕ್ಸಾಮ್ದಾಗ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡೇ ಹೋಗ್ರಿ. ನಾ ಇಷ್ಟು ಹೇಳೋದು ಬಿಟ್ಟ ಅಂತಂದ್ರೆ ನೀವು ಭೀ ಇಷ್ಟೇ ಮಾಡಿ ಬಿಡಬೇಡ್ರಿ, ಯಾಕಂದ್ರೆ ನೀವು ಕಂಪ್ಲೀಟ್ ಸಾಲ್ವ್ ಮಾಡಬೇಕದು. ಕಂಪ್ಲೀಟ್ ಸಾಲ್ವ್ ಮಾಡೋರ ನಿಮಗೆ ಡಿವಿಷನ್ದಾಗ ಎಲ್ಲಿ ಮಿಸ್ಟೇಕ್ ಆಗ್ತದೆ, ಮಲ್ಟಿಪ್ಲಿಕೇಶನ್ದಾಗ ಎಲ್ಲಿ ಮಿಸ್ಟೇಕ್ ಆಗ್ತದೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನೆಕ್ಸ್ಟ್ 32. If n is the algebraic difference of grades, S is the minimum side distance in meter. The length of a summit curve. ಏನು ಕೇಳೋಣ ನಿಮಗೆ ಸಮ್ಮಿಟ್ ಕರ್ವ್ ಅಂತಂದ್ರೆ ಸಮ್ಮಿಟ್ ಇದ್ದಂಗೆ. ನೀವು ಇಲ್ಲಿಂದ ಒಂದು ಗಾಡಿ ಬರ್ತಿರ್ತದೆ ಬೊಮ್ಮ ಅಂತ, ಇಲ್ಲಿಂದ ಒಂದು ಬರ್ತಿರ್ತದೆ, ಇವೆರಡು ಸಮ್ಮಿಟ್ ಇಲ್ಲ ಆಗ್ತಿರ್ತಂತ. ಅದಕ್ಕೆ ಇದಕ್ಕೇನಂತಾರೆ ಸಮ್ಮಿಟ್ ಕರ್ವ್. ಇನ್ನೊಂದು ಬರ್ತದೆ ವ್ಯಾಲಿ ಕರ್ವ್. ವ್ಯಾಲಿ ಅಂತಂದ್ರೆ ಹಿಂಗೆ ಕೇಳೋದು. ಇದೇನು ಇಲ್ಲೊಂದು ಗಾಡಿ ಬರ್ತಿರ್ತದೆ, ಇಲ್ಲೊಂದು ಗಾಡಿ ಬರ್ತಿರ್ತದೆ. ಸೊ ಇದೇನಿದು ವ್ಯಾಲಿ ಕರ್ವ್. ಸಮ್ಮಿಟ್ ಕರ್ವ್ ವ್ಯಾಲಿ ಕರ್ವ್ ಗೊತ್ತಾಯ್ತಾ. ಇದ್ರದ್ದೇನು ಕೊಟ್ಟಾನ ಅಲ್ಜಿಬ್ರಿಕ್ ಡಿಫ್ರೆನ್ಸ್ ಆಫ್ ಗ್ರೇಡ್ಸ್ ಅಂತಂದರೆ ಇಲ್ಲೇನು N1 ಇರ್ತದೆ, ಇದು N2. ಡಿಫ್ರೆಂಟ್ ಗ್ರೇಡ್ಸ್ ಇರ್ತದೆ, ಸ್ಲೋಪ್ N1 N2 ಅಂತ ಇರ್ತದೆ. ಗ್ರೇಡಿಯಂಟ್ ಬೇರೆ ಬೇರೆ ಇರ್ತದೆ. ಸೊ N ಅಂತಂದ್ರೆ ಏನು N1 ಮೈನಸ್ N2 ಇದ್ರದಾಗ. ನೆಕ್ಸ್ಟ್ L ಈಸ್ ದ ಲೆಂತ್ ಆಫ್ ಸಮ್ಮಿಟ್ ಕರ್ವ್. S ಈಸ್ ದ ಮಿನಿಮಮ್ ಸೈಡ್ ಡಿಸ್ಟೆನ್ಸ್. ಎಸ್ ಏನು ಕೊಟ್ಟನ ಸೈಡ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೈಡ್ ಡಿಸ್ಟೆನ್ಸ್ ಕೊಟ್ಟಾರಲ್ಲ, ಅದು ಸೈಡ್ ಡಿಸ್ಟೆನ್ಸ್ SSD ಬೇರೆದು ಇರ್ತದೆ, OSD ಬೇರೆ ಇರ್ತದೆ ಫಾರ್ಮುಲಾ. ಅದು ನಿಮಗೆ ಫುಲ್ಲು ಕಾನ್ಸೆಪ್ಟ್ ಹೇಳ್ತೀನಿ, ಹೇಳಿ ಇದ್ರದಾಗ 32 ಕ್ವಶನ್ಸ್ 32 ಕ್ವಶನ್ದು ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ ನೀವು. ವರ್ಟಿಕಲ್ ಅಲೈನ್ಮೆಂಟ್ದಾಗ ಎರಡು ಬರ್ತವೆ, ಯಾವುದೋ ಒಂದು ಗ್ರೇಡಿಯಂಟ್ ಮತ್ತು ವರ್ಟಿಕಲ್ ಕರ್ವ್ ಅದ್ರ ಹಂಗೆ ಅಂದ್ರೆ ಏನು, ಅದು ಎದಕ್ಕೆ ಬೇಕು, ಅದ್ರದೊಳಗೆ ಫಾರ್ಮುಲಾಸ್ ಏನು ಬರ್ತಾವೆ ಎಲ್ಲ ಡಿಸ್ಕಸ್ ಮಾಡೋಣ. ವರ್ಟಿಕಲ್ ಕರ್ವ್ ಅಂತಂದ್ರೆ ಏನು, ಡ್ಯೂ ಟು ಚೇಂಜ್ ಇನ್ ವರ್ಟಿಕಲ್ ಅಲೈನ್ಮೆಂಟ್ ಆಫ್ ಎ ಹೈವೇ ಅಂತೂ ಹೆಂಗಿರ್ತದೆ ಪ್ರೊಫೈಲ ಫುಲ್ ನಿಮಗೆ ಇಲ್ಲದ ನೋಡ್ರಿ. ಹೈವೇ ಪ್ರೊಫೈಲ್ ನಿಮಗೆ ಯಾವಾಗಲೂ ಹಿಂಗೆ ಸ್ಟ್ರೇಟನ್ನೇ ಇರಲ್ಲ, ಅಂಡುಲೇಷನ್ಸ್ ಇರ್ತದೆ, ಮ್ಯಾಗ ಕೆಳಗೆ ಇರ್ತದೆ. ಸೊ ಇದಕ್ಕೇನಂತಾರೆ ಸಮ್ಮಿಟ್ ಕರ್ವ್ ಅಂತಾರೆ. ಇದು ಬಂತಂದ್ರೆ ವ್ಯಾಲಿ ಕರ್ವ್ ಆ ಟೈಪ್. ಸೊ ಅವಾಗ ವರ್ಟಿಕಲ್ ಅಲೈನ್ಮೆಂಟ್ ಡಿಸೈನ್ ಮಾಡಬೇಕಾಗ್ತದೆ. ಅವಾಗ ನಾವು ಈ ಫ್ಯಾಕ್ಟರ್ಸ್ ಎಲ್ಲ ಕನ್ಸಿಡರೇಷನ್ ಮಾಡಬೇಕು. ಸೊ ಇಟ್ ಈಸ್ ನೆಸಸರಿ ಟು ಇಂಟ್ರೊಡ್ಯೂಸ್ ಅ ವರ್ಟಿಕಲ್ ಕರ್ವ್ ಎಟ್ ದ ಇಂಟರ್ಸೆಕ್ಷನ್ ಆಫ್ 2 ಡಿಫ್ರೆಂಟ್ ಗ್ರೇಡ್ಸ್ ಟು ಸ್ಮೂತನ್ ಔಟ್ ದ ವರ್ಟಿಕಲ್ ಪ್ರೊಫೈಲ್. ಅದಕ್ಕೆ ನಿಮ್ಗೆ ಏನು ಬರ್ತವೆ, ಒಂದು ಸಮ್ಮಿಟ್ ಕರ್ವ್, ಒಂದು ವ್ಯಾಲಿ ಕರ್ವ್. ಇದಕ್ಕೆ ಸಮ್ಮಿಟ್ ಕರ್ವಿಗೆ ಏನಂತಾರೆ ಕ್ರೆಸ್ಟ್ ಕರ್ವ್ನು ಅಂತಾರೆ, ಯಾಕಂದ್ರೆ ಕ್ರೆಸ್ಟ್ ಅಂತ ಮ್ಯಾಗಿಂದಕ್ಕೆ ಅಂತೀವಲ್ಲ ಹಂಗೆ ಕ್ರೆಸ್ಟ್ ಕರ್ವ್ ಕೂಡ ಅಂತಾರೆ. ಇದಕ್ಕೇನೋ ಕಾನ್ವೆಕ್ಸಿಟಿ ಅಪ್ವರ್ಡ್ಸ್. ಕಾನ್ಕೇವ್ ಅಂತಂದ್ರೆ ನಿಮ್ಗೆ ಗೊತ್ತಾ, ಕಾನ್ಕೇವ್ ಅಂದ್ರೆ ಹಿಂಗೆ ಇರ್ತದೆ, ಕಾನ್ಕೇವ್ ಅಪ್ವರ್ಡ್ಸ್. ಇದು ಕಾನ್ವೆಕ್ಸಿಟಿ ಅಪ್ವರ್ಡ್ಸ್. ನೆಕ್ಸ್ಟ್ ಇದೆ ನೋಡ್ರಿ, ಇಲ್ಲಿ ಗಾಡಿ ಹೊಂಟದಂತ ತಿಕ್ಕೋರಿ, ಇದು ಒಂದು ಡಿಫ್ರೆಂಟ್ ಗ್ರೇಡಿಯಂಟಿಂದು, ಇದು ಒಂದು ಡಿಫ್ರೆಂಟ್ ಗ್ರೇಡಿಯಂಟ್ ಅದ. ಸೊ ಅವಾಗ ನಿಮಗೆ ಇದು ವೆಹಿಕಲ್ ಕಾಣಿಸ್ಬೇಕು, ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಅಥವಾ ಸೈಡ್ ಡಿಸ್ಟೆನ್ಸ್ನಾಗೆ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್, ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಎರಡೂ ಬರ್ತವೆ. ಸೊ ದ ಲೆಂತ್ ಆಫ್ ಸಮ್ಮಿಟ್ ಕರ್ವ್ ನೀವು SSD ಸಲನ್ ಡಿಸೈನ್ ಮಾಡ್ಲತ್ತೀರಿ, OSD ಸಲನ್ ಡಿಸೈನ್ ಮಾಡ್ಲತ್ತೀರಿ, ಅದ್ರ ಮ್ಯಾಗ ಡಿಪೆಂಡ್ ಆಗ್ತದೆ. ಫಸ್ಟ್ ನೀವು ಗ್ರೇಡ್ಸ್ ಬಗ್ಗೆ ತಿಳ್ಕೋರಿ. ಗ್ರೇಡಿಯಂಟ್ ಕೊಡ್ತಿರಲ್ಲ ಅದು. ಈ ಎಕ್ಸಾಂಪಲ್ ಇಲ್ಲಿ ಗ್ರೇಡಿಯಂಟ್ ಅದ ಅಂತ ತಿಳ್ಕೋರಿ. ಈ ವೆಹಿಕಲ್ ಅದ, ಇದು ಅಪ್ವರ್ಡ್ ಗ್ರೇಡಿಯಂಟ್, ಡೌನ್ವರ್ಡ್ ಗ್ರೇಡಿಯಂಟ್. ನಿಮಗೇನು ಬರ್ತಾವೆ 4 ಟೈಪ್ಸ್ ಜನರಲಿ ಇದೆ. ಏನು, ಒನ್ ಅ ಪಾಸಿಟಿವ್ ಗ್ರೇಡಿಯಂಟ್ ಮೀಟ್ಸ್ ಪಾಸಿಟಿವ್ ಗ್ರೇಡಿಯಂಟ್. ಮತ್ತು ಪಾಸಿಟಿವ್ ಗ್ರೇಡಿಯಂಟಿಗೆ ಮೀಟ್ ಆಯ್ತಪ್ಪ ಅಂತಂದ್ರೆ ಇದು ಏನು, ನಿಮಗೆ ಕ್ವಶನ್ ನೀವು ಪ್ರಾಬ್ಲಮ್ಸ್ ಬರ್ತಾವಲ್ಲ, ಆ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋ ಮುಂದಾಗ ಇದು ಅಪ್ಲಿಕೇಶನ್ ಗೊತ್ತಾಗ್ತದೆ ನಿಮಗೆ. ಇಷ್ಟೇ ನೆನ್ಪಿಟ್ಕೋರಿ. ಕ್ಯಾಪಿಟಲ್ N ಈಕ್ವಲ್ ಟು N1 ಮೈನಸ್ N2. ಪಾಸಿಟಿವ್ ಗ್ರೇಡಿಯಂಟ್ ಕೊಟ್ಟನಂತಿಕೋರಿ, ಇಲ್ಲಿ N1 ಜಾಗದಾಗ ಏನು ಮಾಡ್ತೀವಿ ಪ್ಲಸ್ N1 ಮೀಟ್ಸ್ ಪಾಸಿಟಿವ್ ಗ್ರೇಡಿಯಂಟ್ ಅಂದರೆ ಪ್ಲಸ್ N2 ಮಾಡ್ತೀರಿ. ಅವಾಗ ಏನಾಗ್ತದೆ N1 ಮೈನಸ್ N2. ಸೊ ಹಾಗೆ ವೆನ್ ಅಸೆಂಡಿಂಗ್ ಗ್ರೇಡಿಯಂಟ್ ಮೀಟ್ಸ್ ಡಿಸೆಂಡಿಂಗ್ ಗ್ರೇಡಿಯಂಟ್. ಅಸೆಂಡಿಂಗ್ ಗ್ರೇಡಿಯಂಟ್ ಪ್ಲಸ್ N1 ತೊಗೊಂಡು ಮೈನಸ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಡಿಸೆಂಡಿಂಗ್ ಗ್ರೇಡಿಯಂಟ್ ಅಂದರೆ ಮೈನಸ್ N2 ತೊಗೊಂಡು ಹಂಗೆ N1 ಪ್ಲಸ್ N2 ಆಯಿತು. ವೆನ್ ಡಿಸೆಂಡಿಂಗ್ ಗ್ರೇಡಿಯಂಟ್ ಮೀನ್ಸ್ ಡಿಸೆಂಡಿಂಗ್ ಗ್ರೇಡಿಯಂಟ್. ಸೊ ಇದು ಅವಾಗ ಏನಲ್ಲಿ ಪಾಸಿಟಿವ್ ಗ್ರೇಡಿಯಂಟ್ ಮೀಟ್ಸ್ ಫ್ಲ್ಯಾಟ್ ಗ್ರೇಡಿಯಂಟ್ ಅಂದ್ರೆ ಏನು 0 ಆ ಥರ. ಅದಕ್ಕೆ ಫಾರ್ಮುಲಾ SSD ಬೇರೆ OSD ಬೇರೆ ಇದೆ ಅಂತ ಹೇಳಿದೆ. SSD ಇಫ್
ಲೆಂತ್ ಈಸ್ ಗ್ರೇಟರ್ ದೆನ್ ಎಸ್ ಎಸ್ ಟಿ. ಏನು ಎಲ್ ಈಸ್ ಗ್ರೇಟರ್ ದೆನ್ ಎಸ್ ಎಸ್ ಟಿ. ಅವಾಗ ಏನಾಗ್ತದೆ, ಎಲ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎನ್ ಎಸ್ ಸ್ಕ್ವಯರ್ ಡಿವೈಡೆಡ್ ಬೈ 4.4. ಇಫ್ ಎಲ್ ಈಸ್ ಲೆಸ್ ದೆನ್ ಎಸ್ ಎಸ್ ಡಿ ಅಂತ ತಿಕ್ಕೋರಿ, ಅವಾಗ 2s ಮೈನಸ್ 4.4 ಬೈ ಎನ್. ಏನು ಎನ್ ಎಸ್ ಇದ್ದು ಅವಾಗ ಏನಾಗ್ತದೆ, ಎಸ್ ಇದ್ದಿದ್ದು ಎಸ್ ಸ್ಕ್ವಯರ್ ಇದೆ ಏನಾಗ್ತದೆ 2s ಮೈನಸ್ 4.4 ಡಿವೈಡೆಡ್ ಬೈ ಎನ್. ಒ ಎಸ್ ಡಿ ಕಂಡೀಷನಿಗೆ ಎಲ್ ಈಸ್ ಗ್ರೇಟರ್ ದೆನ್ ಒ ಎಸ್ ಡಿ ಇತ್ತಂತಂದರೆ ಎನ್ ಎಸ್ ಸ್ಕ್ವಯರ್ ಬೈ 9.6. ಒ ಎಸ್ ಡಿ ಎಲ್ಗಿಂತಲೂ ಕಡಿಮೆ ಐತೆ ಅಂತಂದರೆ 2s ಮೈನಸ್ 9.6 ಬೈ ಎನ್. ಸೊ ವೇರ್ ಎಲ್ ಅಂತಂದ್ರೆ ಏನು, ಲೆಂತ್ ಆಫ್ ಸಮಿಟ್ ಕರ್ವ್. ಎಸ್ ಅಂತಂದ್ರೆ ಎಸ್ ಎಸ್ ಡಿ ಅಥವಾ ಒ ಎಸ್ ಡಿ. ಎಸ್ ಎಸ್ ಡಿ ಕೇಳಿನಂತಂದ್ರೆ ಎಸ್ ಎಸ್ ಡಿಗೆ, ಒ ಎಸ್ ಡಿ ಕೇಳಿನಂತಂದ್ರೆ ಒ ಎಸ್ ಡಿ. ಎನ್ ಅಂತಂದ್ರೆ ಡಿವಿಯೇಷನ್ ಆ್ಯಂಗಲ್ ಇದೆ, ಎನ್ ಹೇಳಿನಲ್ಲ ಅದು. ಸೊ ಇದು ನೀವು ಮಾಡ್ತೀರಿ. ಈಗ ಏನು ಕೇಳ್ಯಾನ ಇದ್ರಾಗ, ಮಿನಿಮಮ್ ಸೈಡ್ ಡಿಸ್ಟೆನ್ಸ್ ಇನ್ ಮೀಟರ್ಸ್ ಆಫ್ ಅ ಸಮಿಟ್ ಕರ್ವ್ ಅಂತ ಕೇಳಿದಾನೆ. ಸೊ ಇಲ್ಲಿ ನಿಮಗೆ ನೋಡಿರಿ ಎನ್ ಎಸ್ ಸ್ಕ್ವಯರ್ ಬೈ 4.4 ಆಗ್ತದೆ. ಯಾಕಪ್ಪ ಅಂದರೆ ಇಲ್ಲಿ ಎಸ್ ಎಸ್ ಡಿ ಒ ಎಸ್ ಡಿ ಏನು ಮೆನ್ಷನ್ ಮಾಡಿಲ್ಲ. ಒ ಎಸ್ ಡಿದು ಫಾರ್ಮುಲಾನೂ ಕೊಟ್ಟಿಲ್ಲ. ಅದೇನಿತ್ತು ನಮ್ಗೆ, ಒ ಎಸ್ ಡಿದು ಎನ್ ಎಸ್ ಸ್ಕ್ವಯರ್ ಬೈ 9.6 ಇತ್ತು. ಇದ್ರೊಳಗೆ ಕೊಟ್ಟಿದ್ದು ಎಸ್ ಎಸ್ ಡಿದು ಒಂದೇ, ಅದಕ್ಕೆ ಎನ್ ಎಸ್ ಸ್ಕ್ವಯರ್ ಬೈ 4.4 ಮಾಡಿದ್ರಿ. ನೆಕ್ಸ್ಟ್, ಇಫ್ ದ ಕ್ರಾಸ್ ಸ್ಲೋಪ್ ಆಫ್ ಎ ಟೆರೆನ್ ಈಸ್ 20% ಅಕಾರ್ಡಿಂಗ್ ಟು IRC ಕ್ಲಾಸಿಫಿಕೇಷನ್, ಇಟ್ ಈಸ್ ಎ ಅಂತ ಕೊಟ್ಟಾನ. ಏನು ಇದ್ರದ್ದು ಒಂದು ಕಾನ್ಸೆಪ್ಟ್ ಅದ, ಒಂದು ಟೇಬಲೇ ಅದ, ಅದು ಡಿಸ್ಕಸ್ ಮಾಡಮ್. ಕ್ವಶನ್ ನೋಡಿರಿ ನಮ್ಮ ಫಸ್ಟ್. ಇಫ್ ದ ಕ್ರಾಸ್ ಸ್ಲೋಪ್ ಆಫ್ ಎ ಟೆರೇನ್ ಈಸ್ ಅಂತಂದ್ರೆ, ಕ್ರಾಸ್ ಸ್ಲೋಪಪ್ಪ ಅಂದ್ರೆ ಕೇಂಬರ್, ಈ ರೋಡ್ ಅದ, ಇದು ರೋಡ್ ಹೆಂಗಿರ್ತದೆ, ಸ್ವಲ್ಪ ಈ ಥರ ಇರ್ತದೆ, ಫುಲ್ ಸ್ಟ್ರೇಟ್ ಇರಲ್ಲ. ಇಲ್ಲಿ ಕೇಂಬರ್ ಪ್ರೊವೈಡ್ ಮಾಡ್ತಿರ್ತೇವೆ. ಇದೇನು 1 in n ಅಂತಂದ್ರೆ 1 ಹಾರಿಜಾಂಟಲ್ n ವರ್ಟಿಕಲ್. ಇದು 1 ವರ್ಟಿಕಲ್ n ಇಸ್ ಹಾರಿಜಾಂಟಲ್. ಹಂಗೆ ಏನು 20% ಅಂತ ಕೊಟ್ಟಾನ. ಕ್ರಾಸ್ ಸ್ಲೋಪಿಂದ 20%. ಈ 20% ನಾವು ಟೆರೆನಿಗೆ ಕೊಟ್ಟಿದ್ದೇವೆ ಅಂತಂದ್ರೆ ಅದು ಯಾವ ಟೈಪ್ ಆಫ್ ಟೆರೆನ್ ಬರ್ತದ ಅಂತ ಕೇಳತ್ತಾನವ ನಮಗೆ. ಇದ್ರದ್ದು ನಿಮ್ಗೆ ಡೀಟೇಲ್ ಹೇಳ್ತೀನಿ ನೋಡಿರಿ. ಕ್ರಾಸ್ ಸ್ಲೋಪ್ ಅಥವಾ ಕೇಂಬರ್ ವಿತ್ ರೆಸ್ಪೆಕ್ಟ್ ಟು ಟೆರೆನ್ ಒಂದು ಮಾತಾಡ್ತೇವೆ ಮತ್ತು ರೋಡ್ದಾಗ ಮುಂದೆ ಮಾತಾಡ್ತೇವೆ. ಕೇಂಬರ್, ಈಗ ನೀವು ರೋಡ್ ಅದ ಅಂತ ತಿಕ್ಕೋರಿ, ರೋಡಿನ ಮ್ಯಾಗ ಕೇಂಬರ್ ಕೊಡ್ಲತ್ತೀರಿ ನೀವು. ಈ ರೋಡಿನ ಮ್ಯಾಗ ಏನಂದ್ರಿ, ಈ ರೋಡ್ ಅದ, ಇದ್ರ ಮ್ಯಾಗ ನೀವು ಕೇಂಬರ್ ಕೊಡ್ಲತ್ತೀರಿ. ಅದು ನಿಮ್ಗೆ ಡಿಪೆಂಡ್ ಯಾವಾಗ ಆಗ್ತದೆ, ಯಾವ ಟೆರೆನ್ ಮ್ಯಾಗ ಅದ ಮಾಡ್ಲತ್ತೀರಿ ನೀವು ರೋಡ, ಮತ್ತು ಇದು ಎನ್ ಎಚ್ಚಿಗೆ ಮಾಡ್ಲತ್ತೀರಿ, ಎಸ್ ಎಚ್ಚಿಗೆ ಮತ್ತು ಯಾವ ಟೈಪ್ ಆಫ್ ರೋಡ್ ಅದ ಅಂತಂದ್ರೆ ಕಾಂಕ್ರೀಟ್ ರೋಡ್ ಅದ, ಬಿಟುಮಿನಸ್ ರೋಡ್ ಅದ, ಅದು ಒಂದು ಟೆರೆನಿಗೆ ಡಿಪೆಂಡ್ ಆಗ್ತದೆ. ಒಂದು ಟೈಪ್ ಆಫ್ ರೋಡ್, CC ರೋಡ್ ಅದ, ಹೈ ಬಿಟುಮಿನಸ್ ರೋಡ್ ಅದ, ಅಥವಾ ಅರ್ತ್ ರೋಡ್ ಅದ, ಅದ್ರ ಮ್ಯಾಗ ಡಿಪೆಂಡ್ ಆಗ್ತದೆ ನೀವು ಕೇಂಬರ್ ಪ್ರೊವೈಡ್ ಮಾಡೋದು. ಯಾಕೆ ಗೊತ್ತು, ಈಗ ನೀವು ಎಕ್ಸಾಂಪಲ ಈಗ ಫ್ಲೆಕ್ಸಿಬಲ್ ಪೇಮೆಂಟ್ ಅದಾತಿಕೋ, ಕೇಂಬರ್ ಸ್ವಲ್ಪ ಕೊಟ್ಟರು ಭೀ ನೀರು ಪಟ್ಟಂತ ಹೋತಾವೆ. ಬಟ್ ಅರ್ತನ್ ರೋಡಿಗೆ ಅವಕ್ಕೆಲ್ಲ ಕೇಂಬರ್ ಸ್ವಲ್ಪ ಹೆಚ್ಚಿಗೆ ಕೊಡಬೇಕಾಗ್ತದೆ. ತಿಳಿತಾ? ಅದ್ರ ಸಲ ಇದು ತಿಳಿತಲ್ಲ. ಇದ್ರ ಸೇಮ್ ವ್ಯಾಲ್ಯೂಸ್ ಆ್ಯಸ್ ಪರ್ IRC ಕೊಟ್ಟಿದ್ದಾರೆ. ಏನು ಟೈಪ್ ಆಫ್ ಟೆರೆನ್. ಪ್ಲೇನ್ ಟೆರೆನ್ ಇತ್ತಪ್ಪ ಅಂತಂದ್ರೆ ಗ್ರೇಡಿಯಂಟ್ ಏನು ಮಾಡ್ತೇವೆ ನಾವು, ಚಾನ್ಸಸ್ ಆಫ್ 0 to 10% ಅಷ್ಟೇ ಕ್ರಾಸ್ ಸ್ಲೋಪ್ ಕೊಡ್ತೇವೆ. ಯಾಕಪ್ಪ ಅಂತಂದ್ರೆ ಪ್ಲೇನ್ ಟೆರೆನ್ನಾಗ ನೀರಿನಿಂದ್ರ ಚಾನ್ಸಸ್ ಏನಿರ್ತದೆ, ಭಾಳ ಇರ್ತದೆ. ಯಾಕಂತಂದ್ರೆ ಪ್ಲೇನ್ದಾಗ ಪಟ್ಟಂತ ನೀರು ಇರ್ತವೆ, ರೋಲಿಂಗ್ದಾಗ ಏನಾಗ್ತವೆ ನೀರು ಜಾರ್ಕೊಂಡು ಹೋಗ್ತವೆ, ಮೌಂಟೇನಾಗ ಜಾರ್ಕೊಂಡು ಹೋಗ್ತವೆ, ಸ್ಟೀಪ್ದಾಗ. ಸೊ ನಮಗೆ ಪ್ಲೇನ್ ಟೆರೆನಿಗೆ ಎಷ್ಟು ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ 0 to 10%. ರೋಲಿಂಗ್ ಟೆರೆನಿಗೆ ಎಷ್ಟಪ್ಪ ಅಂದ್ರೆ 10 to 25, ಮೌಂಟೇನಿಯಸಿಗೆ 25 to 60, ಸ್ಟೀಪ್ ಟೆರೆನಿಗೆ ಗ್ರೇಟರ್ ದೆನ್ 60%. ಸೊ ದ ಬೆಸ್ಟ್ ಟೆರೆನ್ ಫಾರ್ ನಾವು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಲತ್ತೀವಪ್ಪ ಅಂತಂದ್ರೆ ನಮ್ಮ ಬೆಸ್ಟ್ ಟೆರೆನ್ ಯಾವುದು, ರೋಲಿಂಗ್ ಟೆರೆನ್. ಹಾಗೆ ಟೈಪ್ ಆಫ್ ರೋಡಿಗೆ ನೋಡಿರಿ, ಸಿಮೆಂಟ್ ಇನ್ನೊಂದು ಲೋ ರೇನ್ಫಾಲ್ ಏರಿಯಾನಾಗ ಅದ ಅನ್ನೋದು ಹೈ ರೇನ್ಫಾಲ್ ಏರಿಯಾನಾಗ ಅದ, ಅದನ್ನು ಡಿಪೆಂಡ್ ಆಗ್ತದೆ. ಫಸ್ಟ್ ಏನು ಕಂಡೀಷನ್ ಅದ, ಟೈಪ್ ಆಫ್ ರೋಡ್ ಸಿಮೆಂಟ್, ಕಾಂಕ್ರೀಟ್ ಆ್ಯಂಡ್ ಹೈ ಟೈಪ್ ಬಿಟುಮಿನಸ್. CC ರೋಡ್ ಮತ್ತು ಹೈಟ್ ಆಫ್ ಬಿಟುಮಿನಸ್ ಇತ್ತಪ್ಪ ಅಂತಂದ್ರೆ ಲೋ ರೇನ್ಫಾಲಿಗೆ 1.7, ಹೈ ರೇನ್ಫಾಲಿಗೆ 2. ಥಿನ್ ಬಿಟುಮಿನಸ್ ಇತ್ತಂತಂದರೆ 2, 2.5. ವಾಟರ್ ಬಾಂಡ್ ಮೆಕಾಡೆಮ್ ಅಥವಾ ಗ್ರಾವೆಲ್ ಪೇಮೆಂಟ್ ಇತ್ತಂದರೆ 2.5, 3. ಅರ್ಥನ್ ರೋಡ್ ಇತ್ತಂತಂದರೆ 3 and 4. ಈಗ ನಿಮ್ಗೆ ಒಂದೊಂದು ಟೈಮ್ ಎಕ್ಸಾಮ್ದಾಗ ಏನು ಮಾಡ್ತಾನೆ, ಪರ್ಸೆಂಟೇಜಾಗಿ ಕೇಳ್ತಾನೆ, ಒಂದೊಂದು ಟೈಮ್ ಹಿಂಗೆ ಕೇಳ್ತಾನೆ. ಹಿಂಗೆ ಕೇಳಿದಾಗ ಏನು ಮಾಡಬೇಕು, 2% ಅಂದರೆ 2/100 ಮಾಡ್ತೀರಿ. ಅವಾಗೇನಾಯ್ತು 1/50, ಅಂದ್ರೆ ಅವಾಗ ಏನು ಹೇಳ್ತೀರಿ, 1 in n ಅಂದರೆ 1 in 50. ದಿಸ್ ಈಸ್ ವರ್ಟಿಕಲ್, ದಿಸ್ ಈಸ್ ಹಾರಿಜಾಂಟಲ್. ಸೊ 20% ಕೇಳಿದಾನ ನಿಮಗೆ. ಸೊ 20% ಎಲ್ಲಿ ಬರ್ತದೆ ನಿಮ್ಗೆ, ರೋಲಿಂಗ್ನಾಗ ಬರ್ತದೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್.
ಈಗೇನು ಮಾಡೋದು ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ಇಂಡಿಯನ್ ರೋಡ್ ಕಾಂಗ್ರೆಸ್ ದ ವಿಡ್ತ್ ಆಫ್ ಕ್ಯಾರೇಜ್ ವೇ ಈಸ್. ವಿಡ್ತ್ ಆಫ್ ಕ್ಯಾರೇಜ್ ವೇ ಏನಾಗ್ತದೆ ಅಂತಂದ್ರೆ ಡಿಫ್ರೆಂಟ್ ಕಂಡೀಷನ್ಸ್ ಅವ, ಅದು ಫಸ್ಟ್ ತಿಳ್ಕೊಂಬಮ್. ಫಸ್ಟ್ ನೋಡಿರಿ, ಕ್ಲಾಸ್ ಆಫ್ ರೋಡ್. ಸಿಂಗಲ್ ಲೇನ್ ರೋಡ್ ಇತ್ತಪ್ಪ ಅಂತಂದ್ರೆ ವಿಡ್ತ್ ಆಫ್ ಕ್ಯಾರೇಜ್ ವೇ 3.75. 2 ಲೇನ್ ವಿತೌಟ್ ರೇಸ್ಡ್ ಕರ್ವ್ 7 ಮೀಟರ್, ವಿತ್ ರೇಸ್ಡ್ ಕರ್ವ್ 7.5 ಕಿಲೋಮೀಟರ್. ಹಾಗೆ ಇಂಟರ್ಮೀಡಿಯೇಟ್ ಕ್ಯಾರೇಜ್ ವೇಗೆ ಎಷ್ಟಿರ್ತದೆ 5.5. ಮಲ್ಟಿ ಲೇನ್ ಪೇಮೆಂಟಿಗೆ 3.5 ಮೀಟರ್ ಪರ್ ಲೇನ್. ಸಿಂಗಲ್ ಲೇನ್ ರೋಡಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಸಿಂಗಲ್ ಲೇನ್ ರೋಡ್ ಅಂತಂದ್ರೆ ಯಾವ ಟೈಪ್ ಇರ್ತದೆ ಅಂತಂದ್ರೆ ಈ ಟೈಪ್ ಸಿಂಗಲ್ ಲೈನ್ ರೋಡ್. ಅದೆಷ್ಟದ 3.75 ಇರ್ತದೆ. ಇದು ವೆಹಿಕಲ್ ವಿಡ್ತ್, ಮ್ಯಾಕ್ಸಿಮಮ್ ವಿಡ್ತ್ ಆಫ್ ವೆಹಿಕಲ್ ಶುಡ್ ಬಿ 2.44. ಇದು ಕೇಳ್ತಾನೆ ಎಕ್ಸಾಮ್ದಾಗ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಏನು ಕೇಳೋಣ, 2 ಲೇನ್ ವಿತೌಟ್ ರೇಸ್ಡ್ ಕರ್ಬ್ಸ್. 2 ಲೇನ್ ಏನ್ರಿ, 2 ಲೇನ್ ವಿತೌಟ್ ರೇಸ್ಡ್ ಕರ್ಬ್ಸ್. ಕರ್ಬ್ಸಪ್ಪ ಅಂತಂದ್ರೆ ಈಗ ನೀವು ರೋಡ್ ಬಾಜು ನೋಡ್ತಿರ್ತೀರಿ, ಒಂದು ರೇಸ್ಡ್ ಆಬ್ಜೆಕ್ಟ್ ಇರ್ತದೆ ಹಿಂಗೆ ರೋಡ್ ಬಾಜು, ಅದಕ್ಕೇನಂತಾರೆ ಕರ್ಬ್ ಅಂತಾರೆ ಎರಡು ಸೈಡ್. ಅದು ಇತ್ತಪ್ಪ ಅಂತಂದ್ರೆ 7.5, ಅದು ಇಲ್ಲ ಅಂತಂದ್ರೆ ಎಷ್ಟು 7 ಮೀಟರ್. ನೆಕ್ಸ್ಟ್ ಏನು ಇಂಟರ್ಮೀಡಿಯೇಟ್ ಕ್ಯಾರೇಜ್ ವೇ. ಇಂಟರ್ಮೀಡಿಯೇಟ್ ಕ್ಯಾರೇಜ್ ವೇ ಏನು ಮಾಡಪ್ಪ ಅಂತಂದ್ರೆ ಜನರಲಿ ಎಲ್ಲಿ ಕೊಡ್ತಾರಪ್ಪ ಅಂತಂದ್ರೆ ಲೋ ಟ್ರಾಫಿಕ್ ವಾಲ್ಯೂಮ್ ಇರ್ತದೆ ಅಲ್ಲಿ, ಅವಾಗ ಹೆಚ್ಚಿಗೆ ವೆಹಿಕಲ್ಸ್ ಮೂಮೆಂಟ್ ಇರಲ್ಲ. ಕಡಿಮೆ ಇದ್ದಲ್ಲಿ ಏನು ಮಾಡ್ತಾರೆ, ಒಂದು ಟೈಪ್ ಸೆಮಿ ಅರ್ಬನ್ ಏರಿಯಾ ರೋಡ್ಸ್ನಾಗ ಏನು ಮಾಡ್ತಾರೆ 5.5 ಮೀಟ್ರದ್ದು ಕೊಡ್ತಾರೆ. ಎಷ್ಟು ರೋಡ್ ವಿಡ್ತ್ ಕ್ಯಾರೇಜ್ ವೇ. ಹಾಗೆ ಮಲ್ಟಿ ಲೈನ್ ಇತ್ತು ಅಂತ ತಿಕ್ಕೋರಿ, ಆವಾಗ 3.5 ಮೀಟರ್ ಇರ್ತದೆ ಒಂದೊಂದು ಲೈನೇನು. ಅದೇ ಇಲ್ಲ ಅದ ನೋಡಿ 3.5 ಮೀಟರ್ ಪರ್ ಲೈನ್. ತಿಳಿತಾ? ಇಲ್ಲ ಅದ ನೋಡಿ, ವಿಡ್ತ್ ಆಫ್ ಲೇನ್ ಈಸ್ ಡಿಸೈಡೆಡ್ ಬೇಸ್ಡ್ ಆನ್ ದ ಸ್ಟ್ಯಾಂಡರ್ಡ್ ವೆಹಿಕಲ್, ದಟ್ ಈಸ್ ಪ್ಯಾಸೆಂಜರ್ ಕಾರ್. ನಾವು ಸ್ಟ್ಯಾಂಡರ್ಡ್ ವೆಹಿಕಲ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಈಗ ನಾವು ವೆಹಿಕಲ್ ಅದ ಅಂತಿಕೋರು ಸಿಂಗಲ್ ಲೈನಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ಟ್ಯಾಂಡರ್ಡ್ ಏನಿದೆ 2.44 ವೆಹಿಕಲ್ ಲೆಂತ್ ವಿಡ್ತ್ ಇರ್ತದಲ್ಲ, ಇಲ್ಲಿ ತೋರಿಸ್ತೀನಿ 2.44 ಸ್ಟ್ಯಾಂಡರ್ಡ್ ವಿಡ್ತ್ ಇದ್ರದ್ದು. ಆವಾಗ ಸಿಂಗಲ್ ಲೈನ್ ಇದ್ದಾಗ 0.68 ಅಂದರೆ 680 mm ಈ ಕಡೆ ಬಿಡ್ತೇವೆ. ಈ ಕಡೆ ಏನು ಮಾಡ್ತೇವೆ, ಇದು 1 ಅಂದ್ರೆ ಟೋಟಲ್ 0.53 ಈ ಕಡೆ 0.53 ಈ ಕಡೆ ಎಷ್ಟಾಯಿತು 1.06 ಈ ಕಡೆ 0.53 ಈ ಕಡೆ. ಇದು ನಿಮ್ಗೆ ಅಂಥ ಪರಿ ಏನು ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ನಿಮಗೆ ತಿಳಿಲ್ಲ ಅಂತ ಹೇಳಿನ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಕ್ಲಿಯರ್ ಆಯ್ತಲ್ಲ ನಿಮಗೆ ನೋಡಿರಿ, 3.75 ಇದು ಕರೆಕ್ಟ್ ಅದ. ಓಕೆ, 7 ಮೀಟರ್ ವಿತೌಟ್ ರೇಸ್ಡ್ ಕರ್ವ್, ಹೌದು. ವಿತ್ ರೇಸ್ಡ್ ಕರ್ವ್ ಇದ್ರೆ 7.5. ಆಪ್ಷನ್ ಈಸ್ 3 ದ ಕರೆಕ್ಟ್ ಆನ್ಸರ್. ಆ್ಯಸ್ ಪರ್ IRC, ಇಟ್ ಈಸ್ ಕನ್ಸಿಡರ್ಡ್ ಟು ಅಪ್ರೋಪ್ರಿಯೇಟ್ ದಟ್ ದ ರೋಡ್ಸ್ ಇನ್ ರೂರಲ್ ಏರಿಯಾ ಶುಡ್ ಬಿ ಡಿಸೈನ್ಡ್ ಫಾರ್. ರೂರಲ್ ಏರಿಯಾಸ್ನಾಗ ಎಷ್ಟು ವರ್ಷ ಸಲ ನಾವು ಡಿಸೈನ್ ಮಾಡಿರ್ತೇವೆ, ಡಿಸೈನ್ ಪೀರಿಯಡ್ ಅಂತಂತಂದ್ರೆ 10 to 15 ಇಯರ್ಸ್. ಎಷ್ಟು 10 to 15 ಇಯರ್ಸ್. ನೆಕ್ಸ್ಟ್ IRC ರೆಕಮೆಂಡೇಶನ್ ಫಾರ್ ಮ್ಯಾಕ್ಸಿಮಮ್ ವಿಡ್ತ್ ಆಫ್ ಎ ವೆಹಿಕಲ್ ಹೇಳೀನಿ 2.44. ಇಲ್ಲಿ ಕೊಟ್ಟಾರೆ ನೋಡಿರಿ, ಮ್ಯಾಕ್ಸಿಮಮ್ ವಿಡ್ತ್ ಲೆಂತ್ ಎಲ್ಲ ಕೊಟ್ಟಾರೆ. ಮೇನ್ ನಿಮಗೆ ಕೇಳೋದು ವಿಡ್ತೆ. ಎ ಲೈನ್ ಆನ್ ದ ಇದರ್ ಸೈಡ್ ಆಫ್ ದ ರೋಡ್ ಬಿಟ್ವೀನ್ ದ, ಏನು ಕೊಟ್ಟಿದ್ದಾರೆ ನೋಡಿರಿ, ಎ ಲೈನ್ ಆನ್ ಐದರ್ ಆಫ್ ದ ರೋಡ್ ಬಿಟ್ವೀನ್ ಆ್ಯಂಡ್ ದ ರೋಡ್, ನೋ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಈಸ್ ಪರ್ಮಿಟೆಡ್ ಎಟ್ ಆಲ್ ಈಸ್ ಕಾಲ್ಡ್. ಈಗ ರೋಡ್ ಅದ ಅಂತ ತಿಕ್ಕೋರಿದು, ರೋಡ್ ಬಾಜು ನಡ್ಬರ್ಕ ಇಲ್ಲಿ ಬಾಜು ಶೋಲ್ಡರ್ ಬರ್ತದೆ. ಇದ್ರದ್ದು ಭೀ ನಿಮಗೆ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಫುಲ್. ಇದು ಅದ ಅಂತ ತಿಕ್ಕೋರಿ, ಇದು ರೋಡ್ ವೇ. ಏನಿದು ರೋಡ್ ವೇ ಅದ ಅಂತ ತಿಕ್ಕೋರಿ. ಇದೇನಿದು ನಿಮ್ಮದು ಕ್ಯಾರೇಜ್ ವೇ. ಈಗ ಡಿಸ್ಕಷನ್ ಮಾಡಿದೆವು ಕ್ಯಾರೇಜ್ ವೇ. ಇದ್ರ ಬಾಜು ಏನಿರ್ತದೆ ಶೋಲ್ಡರ್ ಇರ್ತದೆ, ಕ್ಯಾರೇಜ್ ವೇ ಮತ್ತು ಶೋಲ್ಡರ್. ಸೊ ಇವೆರಡೂ ಕಲ್ತು ಏನಂತಾರೆ, ಕ್ಯಾರೇಜ್ ವೇ ಪ್ಲಸ್ ಶೋಲ್ಡರಿಗೆ ಫಾರ್ಮೇಷನ್ ವಿಡ್ತ್ ಅಥವಾ ರೋಡ್ ವೇ ಅಂತಂದ್ರೆ ನಾವು ರೋಡ್ ಮ್ಯಾಗ ನಡಿತೇವಿಲ್ಲ ಹೋಗ್ತೇವಿಲ್ಲ ಗಾಡಿ ತೊಗೊಂಡು, ಅದಕ್ಕೇನಂತಾರೆ ರೋಡ್ ವೇ ಅಂತಾರೆ. ಅದೇನು ಫಾರ್ಮೇಷನ್ ವಿಡ್ತ್ ಅಂತ ನಾವು ಕರೀತಾರೆ. ಶೋಲ್ಡರ್ ಆದ ಬಳಕ ಏನಿರ್ತವೆ ಮುರುಮ ವಿರುಮ ಅವು ಇವು ಇರ್ತವೆಲ್ಲ ಜರ, ಅದಕ್ಕೇನಂತಾರೆ ರೋಡ್ ಮಾರ್ಜಿನ್ ಅಂತ ಕರೀತಾರೆ. ನೀವು ಹೈವೇದಾಗ ಯಾವಾಗ ವಿಸಿಟ್ ಮಾಡ್ತಿರಲ್ಲ, ನೀವು ಜಸ್ಟ್ ಕ್ಯಾಶುವಲ್ ಲುಕ್ ಹಾಕಿದ್ರೆ ನಿಮಗೆ ಎಲ್ಲದು ಗೊತ್ತಾಗ್ತದೆ. ಇದೇನಿದು ರೋಡ್ ಮಾರ್ಜಿನ್. ರೋಡ್ ಮಾರ್ಜಿನ್ ಆದ ಬಳಕ ರೋಡ್ ಬೌಂಡ್ರಿ ಇರ್ತದೆ. ರೋಡ್ ಬೌಂಡ್ರಿ ಆದ ಬಳಕ ಏನು ಮಾಡ್ತಾರೆ, ಇನ್ನೊಂದು ಇರ್ತದೆ ಬಿಲ್ಡಿಂಗ್ ಲೈನ್ ಅಂತಂದ್ರೆ ಇಲ್ಲಿ ತನಕ ನೀವು ಯಾವುದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಪ್ಲೇ ಇಲ್ಲ, ಈ ಲೈನ್ ತನಕ. ಈ ಲೈನ್ ಈ ಕಡೆ ಮಾಡ್ಬೇಕು ನೀವೇನು ಮಾಡೋದು. ಆಮೇಲೆ ಕಂಟ್ರೋಲ್ ಲೈನ್. ಈಗ ನಿಮ್ಮ ಕ್ವಶನ್ ಕೇಳಿರೋದು ಕೂಡ ಅದೇ. ಅವರು ಏನು ಕೇಳ್ಯಾರ, ಬಿಟ್ವೀನ್ ದ ರೋಡ್ ನೋ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಪರ್ಮಿಟೆಡ್ ಎಟ್ ಆಲ್ ಈಸ್ ಕಾಲ್ಡ್. ಅದಕ್ಕೇನಂತಾರೆ ಬಿಲ್ಡಿಂಗ್ ಲೈನ್ ಕೂಡ ಅಂತಾರೆ. ಅದಕ್ಕೆ ಇನ್ನೊಂದು ಹೆಸರು ಅದ, ಅದಕ್ಕೇನಂತಾರೆ ಸೆಟ್ ಬ್ಯಾಕ್, ಏನಂತಾರೆ ಸೆಟ್ ಬ್ಯಾಕ್ ಏರಿಯಾ ಅಂತಲೂ ಕರೀತಾರೆ. ಬಿಲ್ಡಿಂಗ್ ಲೈನ್ ಅಥವಾ ಸೆಟ್ ಬ್ಯಾಕ್ ಏರಿಯಾ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಕ್ವಶನ್,
ವಾಟ್ ಈಸ್ ದ ಬೈಂಡಿಂಗ್ ಮಟೀರಿಯಲ್ ಇನ್ ವಾಟರ್ ಬಾರ್ನ್ ಮೆಕಾಡಮ್? ಬೈಂಡಿಂಗ್ ಮಟೀರಿಯಲ್ ಈಗ ನಿಮ್ಮ ಫುಲ್ ಆಸ್ಫಾಲ್ಟ್ನಾಗ ಅದೆಲ್ಲ ಹೋದ್ರೆ ಅಂತ ತಿಕ್ಕೋರಿ, ಅವಾಗ ಏನಾಗ್ತದೆ ಬೈಂಡಿಂಗ್ ಮಟೀರಿಯಲ್ ಬಿಟುಮಿನ ಟಾರ್ ಎಲ್ಲ ಯೂಸ್ ಮಾಡ್ತಾರೆ, ಅದು ಬೈಂಡಿಂಗ್ ಮಟೀರಿಯಲ್. ಹಾಗೆ ವಾಟರ್ ಬಾರ್ನ್ ಮೆಕ್ಯಾಡಮ್ದಾಗ ನಿಮ್ಮದು ಬೈಂಡಿಂಗ್ ಮಟೀರಿಯಲ್ ಏನು ಯೂಸ್ ಮಾಡ್ತೀರಿ ಅಂತ ಕೇಳತ್ತಾರ ಅವ್ರು. ಇಲ್ಲಿ ಏನು ಕೊಟ್ಟಾರ ಮತ್ತು ಅಥವಾ ಇನ್ನೊಂದು ಯಾವ ಟೈಪ್ ಕ್ವಶನ್ ಕೇಳ್ಬೋದು ಅವ್ರು ಅಂತಾರೆ, ಇನ್ ಸೆಮಿ ಗ್ರೌಟೆಡ್ ಮೆಕ್ಯಾಡಮ್ ಪೇಮೆಂಟ್ ದ ಬೈಂಡಿಂಗ್ ಮಟೀರಿಯಲ್ ಈಸ್ ಅಂತ ಕೇಳ್ಯಾರ. ಆವಾಗ ಏನಾಗ್ತದೆ, ನಿಮ್ಮ ಬೈಂಡಿಂಗ್ ಮಟೀರಿಯಲ್ ಏನು ಯೂಸ್ ಮಾಡ್ತೀರಿ? ಸ್ಟೋನ್ ಡಸ್ಟ್ ಯೂಸ್ ಮಾಡ್ತೀರಿ. ಇದ್ರೊಳಗೆ ಎರಡು ಗೊತ್ತಿರ್ಬೇಕು ನಿಮಗೆ. ಏನು ಒಂದು ವಾಟರ್ ಬಾಂಡ್ ಮೆಕಾಡಮ್ ಅಂದ್ರೆ ಏನು, ವೆಟ್ ಮಿಕ್ಸ್ ಮೆಕಾಡಮ್ ಅಂದ್ರೆ ಏನು ಗೊತ್ತಿರಬೇಕು. ವಾಟರ್ ಬಾಂಡ್ ಮೆಕಾಡಮ್ ಅಂದ್ರೆ ಏನು ಸಿಂಪಲ್ ಸಬ್ಗ್ರೇಡ್. ಈಗ ನಿಮ್ಮ ಎಕ್ಸ್ಕವೇಷನ್ ಮಾಡ್ತೀರಿ ಅಂತ ರೋಡ್ ಕನ್ಸ್ಟ್ರಕ್ಷನ್ ಅದ, ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಿರ್ತೀರಿ, ಅವಾಗ ಏನು ಮಾಡ್ತೀರಿ, ಸಬ್ಗ್ರೇಡ್ ತನಕ ಇರ್ತದೆ, ಆಲ್ರೆಡಿ ಸಬ್ಗ್ರೇಡ್ ಇರ್ತದೆ. ಈ ಸಬ್ಗ್ರೇಡ್ ಮ್ಯಾಗ ಏನು ಮಾಡ್ತೀರಿ ನೀವು, WBM ಹಾಕ್ತೀರಿ. WBM ಯಾವ ಟೈಪ್ ಹಾಕ್ತೀರಿ ಅಂತಂದ್ರೆ, ಫಸ್ಟ್ ಏನು ಮಾಡ್ತೀರಿ, ಕೋರ್ಸ್ ಇದ್ದೀವಿ ರಾಕ್ಸ್, ಕೋರ್ಸ್ ಅಗ್ರಿಗೇಟೇ ಯೂಸ್ ಮಾಡ್ತಾರೆ ವಾಟರ್ ಬಾಂಡ್ ಮೆಕಾಡಮ್ ಅಂತಂದ್ರೆ. ಅವಾಗ ಏನು ಮಾಡ್ತಾರೆ, ಸ್ವಲ್ಪ ದೊಡ್ಡ ಲಾರ್ಜ್ ಇಂದ ಹಾಕ್ತಾರೆ ಏನು ಸ್ಟೋನ್ಸ್ಗಳು. ಅದ್ರ ಮ್ಯಾಗ ಏನು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಕಡಿಮೆ ಇಂದ ಹಾಕ್ತಾರೆ, ಅದ್ರ ಮ್ಯಾಗ ಇನ್ನೂ ಸ್ವಲ್ಪ ಕಡಿಮೆದು ಹಾಕ್ತಾರೆ. ಹಾಕಿ ಏನು ಮಾಡ್ತಾರೆ, ಲಾಸ್ಟಿಗೆ ಏನು ಮಾಡ್ತಾರೆ, ನೀರು ಎಲ್ಲ ಫುಲ್ ಹಿಂಗೆ ಅಲಾಂಗ್ ದ ರೋಡ್ ಎಲ್ಲ ಮಾಡ್ಕೋತ ಹೋಗ್ತಾರೆ. ಹಿಂಗೆ ಮಾಡಿ ಏನು ಮಾಡ್ತಾರೆ, ಮ್ಯಾಗ ಏನು ಮಾಡ್ತಾರೆ, ನೀರು ಹಾಕಿಬಿಡ್ತಾರೆ. ನೀರು ಹಾಕಿ ರೋಲರ್ಲಿಂತ ಏನು ಮಾಡ್ತಾರೆ, ಓಡಾಡಿಸ್ಬಿಡ್ತಾರೆ. ಅವಾಗೇನು ರೋಡ್ ರೆಡಿ. ಯಾವುದು, ವಾಟರ್ ಬಾಂಡ್ ಮೆಕಾಡಮ್. ಇದೇನಾಯ್ತಿದು ವಾಟರ್ ಬಾಂಡ್ ಮೆಕಾಡಮ್. ಲಾಸ್ಟಿಗೆ ನೀರು ಹಾಕಿಬಿಡ್ತಾರೆ. ಬಟ್ ವೆಟ್ ಮಿಕ್ಸ್ ಮೆಕಾಡಮ್ ಅಂತಂದ್ರೆ ಇದು ಏನು ಸಬ್ಗ್ರೇಡ್ ಲೇಯರ್ ತನಕ ಆಯ್ತಲ್ಲ, ಸಬ್ಗ್ರೇಡ್ ಆದ ಬಳಿಕ ಮ್ಯಾಗ ಇನ್ನೊಂದು ಬರ್ತದೆ, ಯಾವುದು GSB ಅಂದ್ರೇನು, ಗ್ರ್ಯಾನ್ಯುಲಾರ್ ಸಬ್ ಬೇಸ್ ಲೇಯರ್. ಆ ಲೇಯರ್ ಮ್ಯಾಗ ಜನರಲಿ ವಾಟರ್ ಬಾಂಡ್ ಮೆಕಾಡಮ್, ವೆಟ್ ಮಿಕ್ಸ್ ಮೆಕಾಡಮ್ ಹಾಕ್ತಾರೆ, WMM. ಅವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ, ಇವೇನು ನೀವು ಮಾಡಿರಲ್ಲ ಇಷ್ಟೆಲ್ಲ ಪ್ರೊಸೀಜರ, ಇವೆಲ್ಲ ಏನು ಮಾಡ್ತಾರೆ, ರಾಕ್ ಅವೆಲ್ಲ. ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬೇಕು ನಿಮಗೆ, WBMದಾಗ ಫಸ್ಟ್ ಇವೆಲ್ಲ ಹಾಕ್ತಿರಲ್ಲ, ಇದ್ರೊಳಗೆ ಏನು ಮಾಡ್ತಾರೆ, ನಡ್ಬರ್ಕ ಗ್ಯಾಪ್ಸ್ಗಳು ಫಿಲ್ ಆಗಿರ್ತಾವೆ, ವಾಯ್ಡ್ಸ್ ಬಂದಿರ್ತಾವೆ. ಆ ವಾಯ್ಡ್ಸಿಗೆ ಫಿಲ್ ಮಾಡೋಕ್ಕಲ್ಲ ಅಂದು ಏನು ಮಾಡ್ತಾರೆ, ಸ್ಕ್ರೀನಿಂಗ್ ಮಟೀರಿಯಲ್ ಅಂತ ಯೂಸ್ ಮಾಡ್ತಾರೆ. ಸ್ಕ್ರೀನಿಂಗ್ ಮಟೀರಿಯಲ್ ಅಂದರೆ ಏನಿಲ್ಲ, ಸಿಂಪಲ್. ಇವೇ ಸ್ಟೋನ್ ಇರ್ತಾವಲ್ಲ, ಇವೇ ಸ್ಟೋನ್ ಕ್ರಶ್ಡ್ನಾಗ ಒಂದಿಸಿರ್ತಾವೆ. ಕ್ರಶ್ಡ್ನಾಗ ಇದ್ದಾಗ ಇವು ಇಲ್ಲಿ ಫಿಲ್ ಆಗ್ತಾವೆ. ಈ ಸ್ಟೋನ್ಸ್ ಕೂಡ ಫಿಲ್ ಆದ ಬಳಿಕ ಕೂಡ ಇನ್ನೊಂದು ಸ್ವಲ್ಪ ವೈಟ್ಸ್ ಬಿದ್ದಿರ್ತಾವೆ. ಆ ಫಿಲ್ಲರ್ ಮೆಟೀರಿಯಲ್ಸ್ಗಳಿಗೆ ಫಿಲ್ ಮಾಡ್ಲಿಕ್ಕೆ ಏನು ಮಾಡ್ತೇವೆ ನಾವು, ನೀರು ಸಿಂಪಡಣೆ ಮಾಡ್ತೇವೆ ಮ್ಯಾಲೆ. ಅದೇನದು ವಾಟರ್ ಬಾಂಡ್ ಮೆಕಾಡಮ್. ನೆಕ್ಸ್ಟ್ ಕಮ್ ಟು ವೆಟ್ ಮಿಕ್ಸ್ ಮೆಕಾಡಮ್. ವೆಟ್ ಮಿಕ್ಸ್ ಮೆಕಾಡಮ್ ಅಂತಂದ್ರೇನು, ಸಬ್ಗ್ರೇಡ್ ಅದ, ಅದ್ರ ಮ್ಯಾಗ ಏನು ಮಾಡ್ತೇವೆ, GSB ಲೇಯರ್ ಇನ್ನೊಂದು ಹಾಕ್ತೇವೆ. ಏನು ಮಾಡ್ತೇವೆ ನಾವು, GSB ಲೇಯರ್ ಕೂಡ ಒಂದು ಹಾಕಿರ್ತಾರೆ. ಅದ್ರ ಮ್ಯಾಗ ಏನು ಮಾಡ್ತಾರೆ, ವೆಟ್ ಮಿಕ್ಸ್ ಮೆಕಾಡಮ್ ಹಾಕ್ತಾರೆ. ವೆಟ್ ಮಿಕ್ಸ್ ಮೆಕಾಡಮ್ ಇದ್ರೊಳಗೂ ಸೇಮ್ ಪ್ರೊಸೀಜರ್ ಇರ್ತದೆ. ಬಟ್ ಏನು ಮಾಡಿರ್ತಾರೆ, ಪೈಲಾನೇ ಮಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ ಅವ್ರು. ಏನು ಸ್ಟೋನ್ಸ್ಗಳು, ನೀರು ಮತ್ತು ಫಿಲ್ಲರ್ ಮೆಟೀರಿಯಲ್ ಎಲ್ಲ ಮಿಕ್ಸ್ ಮಾಡ್ಕೊಂಬಂದು ಡೈರೆಕ್ಟ್ ಮಷಿನ್ಲಿ ಅಂತ ಏನು ಮಾಡ್ತಾರೆ, ಹಾಕಿಬಿಡ್ತಾರೆ. ಅದಕ್ಕೆ ಏನಂತಾರೆ, ವೆಟ್ ಮಿಕ್ಸ್ ಮೆಕಾಡಮ್. ತಿಳಿತಾ? ಇದ್ರೊಳಗೆ ಆನ್ಸರ್ ಇಸ್ ಸ್ಟೋನ್ ಡಸ್ಟ್. ಅಕಾರ್ಡಿಂಗ್ ಟು ದ ಇಂಡಿಯನ್ ರೋಡ್ ಕಾಂಗ್ರೆಸ್, ದ ರೂಲಿಂಗ್ ಸ್ಲೋಪ್ ಆಫ್ ರೋಡ್ಸ್ ಶುಡ್ ನಾಟ್ ಬಿ ಮೋರ್ ದ್ಯಾನ್. ಸೊ ಇದಕ್ಕೂ ಒಂದು ಟೇಬಲ್ ಬರ್ತದೆ ನಿಮಗೆ, ಇದು ರಿಲೇಟೆಡ್ ಟು ಗ್ರೇಡಿಯಂಟ್ ರಿಲೇಟೆಡ್ ಅದ. ಸೊ ಇದು ಕ್ವಶನ್ ನೋಡ್ರಿ. ಫಸ್ಟ್ ನಿಮಗೆ ಇದು ಗ್ರೇಡಿಯಂಟ್ನಾಗ ಬರ್ತದೆ ಗೊತ್ತಿರಬೇಕು. ನೆಕ್ಸ್ಟ್ ಗ್ರೇಡಿಯಂಟ್ನಾಗ 3 ಟೈಪ್ ಗ್ರೇಡಿಯಂಟ್ ಬರ್ತವೆ. ಒಂದು ರೂಲಿಂಗ್ ಗ್ರೇಡಿಯಂಟ್, ಒಂದು ಲಿಮಿಟಿಂಗ್, ಒಂದು ಎಕ್ಸೆಪ್ಷನಲ್. ಅದು ಅಂದ್ರೆ ಫಸ್ಟ್ ಏನು ಗ್ರೇಡಿಯಂಟ್ ಅಂದರೆ ಏನು ತಿಳ್ಕೊರಿ. ಗ್ರೇಡಿಯಂಟ್ ಈಸ್ ದ ರೇಟ್ ಆಫ್ ರೈಸ್ ಆರ್ ಫಾಲ್ ಅಲಾಂಗ್ ದ ಲೆಂತ್ ಆಫ್ ದ ರೋಡ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್. ಅದಕ್ಕೇನಂತಾರೆ, ಗ್ರೇಡಿಯಂಟ್ ಅಂತ ಕರೀತಾರೆ. ಇದು ಟರ್ಮ್ ಹೋದರೆ ನಿಮಗೆ ಎಲ್ಲ ಕ್ಲಿಯರ್ ಆಗ್ತದೆ, ಏನು ಮಿಸ್ಟೇಕ್ ಆಗೋಲ್ಲ. ಇದೇನು ರೋಡ್ ಅದ, ಇದು ರೈಸ್ ಆರ್ ಫಾಲ ಎಷ್ಟಾಗ್ಯದ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್, ಅದಕ್ಕೇನಂತಾರೆ ಗ್ರೇಡಿಯಂಟ್ ಅಂತ ಕರೀತಾರೆ. ಸೊ ಅದ್ರೊಳಗೆ 3 ಟೈಪ್ ಆಫ್ ಗ್ರೇಡಿಯಂಟ್ ಬರ್ತವೆ. ಒಂದು ರೂಲಿಂಗ್ ಗ್ರೇಡಿಯಂಟ್ ಅಥವಾ ಡಿಸೈನ್ ಗ್ರೇಡಿಯಂಟ್. ರೂಲಿಂಗ್ ಗ್ರೇಡಿಯಂಟ್ ಅಂದರೆ ಏನು, ಇಟ್ ಈಸ್ ಅ ಮ್ಯಾಕ್ಸಿಮಮ್ ಗ್ರೇಡಿಯಂಟ್ ವಿತಿನ್ ವಿಚ್ ದ ಡಿಸೈನರ್ ಅಟೆಂಪ್ಟ್ಸ್ ಟು ಡಿಸೈನ್ ದ ವರ್ಟಿಕಲ್ ಪ್ರೊಫೈಲ್ ಆಫ್ ದ ರೋಡ್. ನೆಕ್ಸ್ಟ್ ಲಿಮಿಟಿಂಗ್ ಗ್ರೇಡಿಯಂಟ್ ಅಂದರೆ ಏನು, ಗ್ರೇಡಿಯಂಟ್ ಸ್ಟೀಪರ್ ದೆನ್ ರೂಲಿಂಗ್ ಗ್ರೇಡಿಯಂಟ್. ಇಟ್ ಮೇ ಬಿ ಯೂಸ್ಡ್ ಇನ್ ರಿಸ್ಟ್ರಿಕ್ಟೆಡ್ ಲೆಂತ್ ವೇರ್ ಪ್ರೊವೈಡಿಂಗ್ ರೂಲಿಂಗ್ ಗ್ರೇಡಿಯಂಟ್ ಈಸ್ ನಾಟ್ ಪಾಸಿಬಲ್. ಎಲ್ಲಿ ರೂಲಿಂಗ್ ಗ್ರೇಡಿಯಂಟ್ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ, ಅಥವಾ ರಿಸ್ಟ್ರಿಕ್ಟಿವ್ ಲೆಂತ್ ಅದ, ಇಷ್ಟೇ ಲೆಂತ್ದಾಗ ನಾ ಅದು ಓವರ್ಟೇಕ್ ಇಷ್ಟೇ ಲೆಂತ್ದಾಗ ನಾ ಇದು ಗ್ರೇಡಿಯಂಟ್ ಅಚೀವ್ ಮಾಡ್ಬೇಕಂತ ಇರ್ತದಲ್ಲ, ಅವಾಗ ಲಿಮಿಟಿಂಗ್ ಯೂಸ್ ಮಾಡ್ತಾರೆ. ಎಕ್ಸೆಪ್ಷನಲ್ ಅಪ್ಪ ಅಂತಂದರೆ ಎಕ್ಸ್ಟ್ರಾರ್ಡಿನರಿ ಕಂಡೀಷನ್ಸ್ ವೇರ್ ಪ್ರೊವೈಡಿಂಗ್ ಲಿಮಿಟಿಂಗ್ ಗ್ರೇಡಿಯಂಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್ ಡ್ಯೂ ಟು ಶಾರ್ಟ್ ಸ್ಟ್ರೆಚ್. ಅದಕ್ಕಿಂತಲೂ ಕಡಿಮೆ ಲೆಂತ್ ಇರ್ತದೆ,
ಅವಾಗ ಏನು ಮಾಡ್ತೇವೆ ನಾವು ಎಕ್ಸೆಪ್ಷನಲ್ ಗ್ರೇಡಿಯಂಟ್ ಯೂಸ್ ಮಾಡ್ತೇವೆ. ಸೊ ಇದು ಏನು ಟೈಪ್ ಆಫ್ ಟೆರೆನ್, ರೂಲಿಂಗ್, ಲಿಮಿಟಿಂಗ್ ಆ್ಯಂಡ್ ಎಕ್ಸೆಪ್ಷನಲ್ ಗ್ರೇಡಿಯಂಟ್. ಸೊ ಪ್ಲೇನ್ ಆ್ಯಂಡ್ ರೋಲಿಂಗ್ ಟೆರೆನ್ ಇತ್ತು ಅಥವಾ ಮೌಂಟೇನಿಯಸ್ ಆ್ಯಂಡ್ ಸ್ಟೀಪ್ ಟೆರೆನ್ ಇತ್ತು, ಮತ್ತು ಸ್ಟೀಪ್ ಟೆರೆನ್ ಅಪ್ ಟು 3000 ಮೀಟರ್ಸ್ ಅಬೋವ್ MSL. MSL ಅಂದ್ರೆ ಗೊತ್ತು, ಮೀನ್ ಸಿ ಲೆವೆಲ್ ಇಷ್ಟು ಅದ ಅಂತಿಕೋರಿ. ಇಷ್ಟು ಎಲಿವೇಶನ್ಸ್ನಾಗ ರೋಡ್ ಮಾಡ್ಲತ್ತಿದ್ದೆವು 3000 ಮೀಟರ್ ಒಳಗೆ ನಾವು 3000 ಮೀಟರ್ ಇದ್ರದ್ದು ಅಂದ್ರೆ ಈ ರೇಂಜ್ನಾಗ ನಾವು ರೋಡ್ ಮಾಡ್ಲತ್ತಿದ್ದೇವಪ್ಪ ಅಂತಂದ್ರೆ 3000 ಮೀಟರ್ ಮ್ಯಾಗ್ ಮಾಡ್ಲತ್ತಿದ್ದೇವೆ ನಾವು ರೋಡಪ್ಪ ಅಂತಂದ್ರೆ ಇದು ಕಂಡೀಷನ್ಸ್. ಹಂಗೆ ಪ್ಲೇನ್ ಮತ್ತು ರೋಲಿಂಗ್ ಟೆರೆನ್ ಇತ್ತಂತಿಕೋ. ರೂಲಿಂಗ್ ಗ್ರೇಡಿಯಂಟ್ ಎಷ್ಟಾಗ್ತದೆ 3.3, ಲಿಮಿಟಿಂಗ್ ಗ್ರೇಡಿಯಂಟ್ 5, ಎಕ್ಸೆಪ್ಷನಲ್ ಗ್ರೇಡಿಯಂಟ್ 6.7. ಸೇಮ್ ಇದಕ್ಕೆ 5, 5, 6, 7. ನೆಕ್ಸ್ಟ್ ಇದಕ್ಕೆ 6, 7, 8. ಇದು ನೆನಪಿಡಲೇಬೇಕು, ಏನು ಆಪ್ಷನ್ ಇಲ್ಲ ನಿಮಗೆ. 3.3% ಅಂತಂದ್ರೆ ನೀವು ಏನು ಮಾಡಬೇಕು, ಹಾರಿಜಾಂಟಲ್ ವರ್ಟಿಕಲ್ 1 ಇನ್ ಏನು ಮಾಡಬೇಕಿತ್ತಂದ್ರೆ 3.3 ಡಿವೈಡೆಡ್ ಬೈ 100 ಮಾಡಿರಿ, 1 in 33. ಸೊ ಸೇಮ್ ಹಿಂಗೆ ಎಲ್ಲ ತಿಳಿತು. ಅವ್ರು ನಿಮಗೆ ಕ್ವಶನ್ ಕೇಳಿದ್ದೇನು, ಅಕಾರ್ಡಿಂಗ್ ಟು ಇಂಡಿಯನ್ ರೋಡ್ ಕಾಂಗ್ರೆಸ್ ದ ರೂಲಿಂಗ್ ಸ್ಲೋಪ್ ಆಫ್ ರೋಡ್ಸ್ ಶುಡ್ ನಾಟ್ ಬಿ ಮೋರ್ ದ್ಯಾನ್, ರೂಲಿಂಗ್ ಸ್ಲೋಪ್ ಎಷ್ಟಿರಬಾರ್ದು, ಎದಕ್ಕೆ ಪ್ಲೇನ್ ಕೇಳ್ಯಾರ ನೋಡ್ರಿ. ರೂಲಿಂಗ್ ಸ್ಲೋಪ್ ಆಫ್ ರೋಡ್ ಶುಡ್ ನಾಟ್ ಬಿ ಮೋರ್ ದ್ಯಾನ್, ಸೊ ದಿಸ್ ಈಸ್ 3.3 ಅಂದರೆ 1 in 33. ಅದಕ್ಕೆ 1 in 30 ಅಂತ ಆಪ್ಷನ್ ಕೊಟ್ಟಾನ, 1 in 30. ಸೊ ಇಲ್ಲಿ ಆಪ್ಷನ್ ಸಿ ಕೊಟ್ಟಾನ, ಬಟ್ ಇದು ತಪ್ಪಾಗ್ತದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ದ ರೈಸ್ ಆರ್ ಫಾಲ್ ಅಲಾಂಗ್ ದ ರೋಡ್ ಇಸ್ ನೋನ್ ಆಸ್, ಈಗ ಹೇಳಿ ನಿಮಗೆ ಏನು ಸ್ಲೋಪ್ ಅಂತ ಕರೀತಾರೆ, ಸ್ಲೋಪ್ ಅಂತಾರೆ ಅಥವಾ ಗ್ರೇಡಿಯಂಟ್ ಅಂತಾರೆ. ಗ್ರೇಡಿಯಂಟರ ಇಲ್ಲಿಲ್ಲ ಆಪ್ಷನ್ನಾಗ, ಅದಕ್ಕೆ ಸ್ಲೋಪ್. The absolute minimum radius for horizontal curve designed for a speed of 80 kmph given the permissible value of superelevation and the coefficient of friction. ಸೊ ಏನೇನು ವ್ಯಾಲ್ಯೂ ಕೊಟ್ಟಾನ ಅವೆಲ್ಲ ಪುಟಪ್ ಮಾಡ್ಕೋರಿ, ಆನ್ಸರ್ ಬಂದುಬಿಡ್ತದೆ. ಅಬ್ಸಲ್ಯೂಟ್ ಮಿನಿಮಮ್ ರೇಡಿಯಸ್ ಫಾರ್ ದ 80 kmph. ಸ್ಪೀಡ್ ಕೊಟ್ಟಾನ ನಿಮಗೆ ಕ್ಯಾಪಿಟಲ್ ವಿ, KMPH ಕೊಟ್ಟಾನ, ಅದು ಕ್ಯಾಪಿಟಲ್ ವಿ ಕೊಟ್ಟಾನ. ಪರ್ಮಿಸಿಬಲ್ ವ್ಯಾಲ್ಯೂ ಸೂಪರ್ ಎಲಿವೇಶನ್ ಎಷ್ಟು ಕೊಟ್ಟಾನ, 0.04 ಕೊಟ್ಟಾನ. ನೆಕ್ಸ್ಟ್ ಫ್ರಿಕ್ಷನ್ ಕೊಟ್ಟಾನ 0.16. ಏನು ಕೇಳಿದ ನಿಮಗೆ, ಅಬ್ಸಲ್ಯೂಟ್ ಮಿನಿಮಮ್ ರೇಡಿಯಸ್ ಫಾರ್ ಹಾರಿಜಾಂಟಲ್ ಕರ್ವ್ ಆಫ್ ಎ ಹಾರಿಜಾಂಟಲ್ ಕರ್ವ್, ಮಿನಿಮಮ್ ರೇಡಿಯಸ್ ಕೇಳ್ಯಾನ, ಆರ್ ಕೇಳತ್ತಾನ ನಿಮಗೆ. ಸೊ ಅದಕ್ಕೆ ನಿಮಗೆ ಗೊತ್ತು E+F = ಕ್ಯಾಪಿಟಲ್ V²/127. ಆರ್ ಮಾಡ್ತೀರಿ, ಅದ್ರೊಳಗೆ ಎಲ್ಲ ವ್ಯಾಲ್ಯೂ ಪುಟ್ಟಪ್ ಮಾಡಿರಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, next question. For a total reaction time t 0.5 seconds, coefficient of friction to 0.35, design speed 80 km/h, what is the stopping side distance on a highway? Same SSD = small vt plus v²/2 2gf ಮಾಡ್ತೀರಿ. ಇದರೊಳಗೆ ಏನೇನು ಕೊಟ್ಟನ ಎಲ್ಲ ಪುಟ್ಟಪ್ ಮಾಡಿರಿ, ಯು ವಿಲ್ ಗೆಟ್ ದ ಆನ್ಸರ್. ಆಲ್ರೆಡಿ ಡಿಸ್ಕಸ್ ಮಾಡಿನ. ನೆಕ್ಸ್ಟ್, what is the value of camber that should be provided in case of WBM payment with heavy rainfall? ಏನು ವಾಟರ್ ಬಾಂಡ್ ಮೆಕಡಮ್ದಾಗ ಹೆವಿ ರೈನ್ಫಾಲ್ ಆಲತ್ತಿತ್ತಂತಂದ್ರೆ ಕೇಂಬರ್ ಅಥವಾ ಕ್ರಾಸ್ ಸ್ಲೋಪ್ ಎಷ್ಟು ಪ್ರೊವೈಡ್ ಮಾಡ್ತೀರಿ ಅಂತ ಕೇಳ್ಯಾನ. ಸೊ ಅದ್ರ ಟೇಬಲ್ ಇಲ್ಲೇ ಅದ ನಿಮಗೆ. ಕೇಂಬರ್ ರಿಲೇಟೆಡ್ದಾಗ 2 ಟೇಬಲ್ ನೆನಪಿರ್ಬೇಕು ನಿಮಗೆ. ಏನು, ಒಂದು ಯಾವ ಟೈಪ್ ಆಫ್ ರೋಡ್ ಮ್ಯಾಗ ಎಷ್ಟು ಕೇಂಬರ್ ಕೊಡ್ತೇವೆ ಮತ್ತು ಯಾವ ಟೈಪ್ ಆಫ್ ಟೆರೆನ್ನಾಗ ಎಷ್ಟು ಕೇಂಬರ್ ಕೊಡ್ತೇವೆ. ಯಾವ ಟೈಪ್ ಆಫ್ ರೋಡಪ್ಪ ಅಂತಂದ್ರೆ ನಿಮಗೆ CC ರೋಡ್ ಇರ್ತದೆ, ಸಿಮೆಂಟ್ ಫ್ಲೆಕ್ಸಿಬಲ್ ಪೇಮೆಂಟ್ ಇರ್ತದೆ, ಹೈ ಬಿಟುಮಿನಸ್ ಟೈಪ್ ಇರ್ತದೆ. ಮತ್ತು ಟೆರೆನ್ ಯಾವ ಟೈಪ್ ಇರ್ತದೆ ನಿಮಗೆ ಅಂತಂದ್ರೆ ಒಂದು ಪ್ಲೇನ್ ಟೆರೆನ, ಒಂದು ರೋಲಿಂಗ್ ಟೆರೆನ, ಮೌಂಟೇನಿಯಸ್ ಸ್ಟೀಪ್ ಇರ್ತದೆ. ಸೊ ಅದೇ ನಂಗೆ ಟೈಪ್ ಆಫ್ ರೋಡ್ ಮ್ಯಾಗ ನೋಡಿರಿ, ಸಿಮೆಂಟ್ ಕಾಂಕ್ರೀಟ್ ಆ್ಯಂಡ್ ಹೈ ಟೈಪ್ ಬಿಟುಮಿನಸ್ದಾಗ ಏನು ಲೋ ರೈನ್ಫಾಲಿಗೆ 1.7, ಇದು ಹೈ ರೈನ್ಫಾಲಿಗೆ 2, ಥಿನ್ನಿಗೆ 2, 2.5. ವಾಟ್ WBM ಕೇಳ ನಮ್ಮ ಕ್ವಶನ್ದಾಗ ಹೈ ರೈನ್ಫಾಲಿಗೆ. ಸೊ WBM ಹೈ ರೈನ್ಫಾಲಿಗೆ ಎಷ್ಟದ 3%. 3% ಅಂತಂದ್ರೆ 1 in 33 ಆಗ್ತದೆ. ಇದೇನು ಟೈಪ್ ಆಫ್ ಟೆರೆನ್ ಮತ್ತು ಕ್ರಾಸ್ ಸ್ಲೋಪ್. ಪ್ಲೇನಿಗೆ 0 to 10, ರೋಲಿಂಗ್ ಟು, ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೆವು, ಗೋತ್ರು ಆರಿ. ಹಿಯರ್ ದ ಆನ್ಸರ್ ಈಸ್ 1 in 33 ಬರ್ತದೆ. 1 in 30 ಕೊಟ್ಟಾನ, 1 in 30 ಹಾಕ್ಬಿಡ್ತೀರಿ. Next question, if v is the initial speed of a vehicle, g is the gravitational acceleration, g is the upward longitudinal slope,
of the road. Fr is the coefficient of rolling friction during the braking distance for the vehicle to stop. ಏನಿಲ್ಲ ಎಸ್ ಎಸ್ ಡಿ ಇದ್ದಂಗೆ. ಎಸ್ ಎಸ್ ಡಿ ಅಂತಂದ್ರೇನು ವಿ ಟಿ ಪ್ಲಸ್ ವಿ ಸ್ಕ್ವಯರ್ ಬೈ 2g ಎಫ್ ಅಂತ ನಿಮಗೆ ಗೊತ್ತದ, ವಿ ಸ್ಕ್ವಯರ್ ಬೈ 2g ಎಫ್. ಅದ್ರೊಳಗೆ ನಿಮಗೇನು ಕೇಳ್ಯಾನ, ಬ್ರೇಕಿಂಗ್ ಡಿಸ್ಟೆನ್ಸ್ ಕೇಳ್ಯಾನವ. ಬ್ರೇಕಿಂಗ್ ಡಿಸ್ಟೆನ್ಸಿನ ಫಾರ್ಮುಲಾ ಇದು ಇಷ್ಟು ಗೊತ್ತದ ನಿಮಗೆ. ಅದ್ರೊಳಗೆ ಏನು ಮಾಡಿರಿ, ವಿ ಸ್ಕ್ವಯರ್ ಡಿವೈಡೆಡ್ ಬೈ 2g. ಇನ್ನೊಂದು ಏನು ಕೊಟ್ಟಾನಪ್ಪ ಅಂತಂದ್ರೆ ಅಪ್ವರ್ಡ್ ಸ್ಲೋಪ್ ಎನ್ ಅಂತ ಕೊಡಬೇಕಾಗಿತ್ತು, ಅವ ಜಿ ಕೊಟ್ಟಾನು, ನಡೀತದೆ. ಅಪ್ವರ್ಡ್ ಅಂತ ಕೊಟ್ಟಾನ, ಅದಕ್ಕೆ ಪಾಸಿಟಿವ್. ನಾವೇನು ಮಾಡ್ತಿದ್ದೇವೆ, 2g ಎಫ್ ಪ್ಲಸ್ ಆರ್ ಮೈನಸ್ ಎನ್ ಅಂತ ಹಾಕ್ತಿದ್ದೇವಲ್ಲ ಅಲ್ಲಿ ಫಾರ್ಮುಲಾ, ನಿಮ್ಗೆ ಗೊತ್ತಲ್ಲ. ಇದ್ರೊಳಗೆ ಇಷ್ಟೇ ಕೊಟ್ಟಾನು, ವಿ ಸ್ಕ್ವಯರ್ ಬೈ 2g. ನಾವು ಎನ್ ತೊಗೊಂಡಿದ್ದೇವೆ, ಅವ್ರು ಜಿ ಕೊಟ್ಟಾರೆ. ಪಾಸಿಟಿವ್ ಕೊಟ್ಟಾನ, ಅದಕ್ಕೆ ಪ್ಲಸ್ ತೊಗೋತಿ. ಎಫ್ ಜಾಗದಾಗ ಎಫ್ ಆರ್ ಅಂತ ಕೊಟ್ಟಾನ. ಸೊ ಎಫ್ ಆರ್ ಪ್ಲಸ್ ಎನ್ ಅಂತಂದ್ರೇನು ಜಿ. ಇದು ಬರ್ತದೆ, ಇದು ಎಲ್ಲದ ನೋಡಿರಿ, ಆಪ್ಷನ್ ಬಿ ಏನಾಗದ, ಬಿ ಟಿಕ್ ಮಾಡಿರಿ, ಸಿಂಪಲ್. ಓಕೆ, ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಟ್ರಾನ್ಸಿಷನ್ ಕರ್ವ್ ಯೂಸ್ಡ್. ಟ್ರಾನ್ಸಿಷನ್ ಕರ್ವ್ನ ಯಾವ್ದು ಯೂಸ್ ಮಾಡ್ತೇವೆ, ಕ್ಲಾಥೈಡ್, ಲೆಮ್ಸಿಕೇಟ್ಸ್, ಕ್ಯೂಬಿಕ್ ಪ್ಯಾರಾಬೋಲ ಯೂಸ್ ಮಾಡ್ತೇವೆ, ಬಟ್ ಪ್ಯಾರಾಬೋಲಿಕ್ ಯೂಸ್ ಮಾಡೋಂಗಿಲ್ಲ. ಓಕೆ, ನೆಕ್ಸ್ಟ್, ಜಾಮೆಟ್ರಿಕ್ ಡಿಸೈನ್ ಆಫ್ ಹೈವೇ ಇನ್ಕ್ಲೂಡ್ಸ್. ಜಾಮೆಟ್ರಿಕ್ ಡಿಸೈನ್ದಾಗ ಏನು ಮಾಡ್ತೇವೆ, ಹಾರಿಜಾಂಟಲ್ ಅಲೈನ್ಮೆಂಟ್ ಮಾಡ್ತೇವೆ, ವರ್ಟಿಕಲ್ ಅಲೈನ್ಮೆಂಟ್ ಮಾಡ್ತೇವೆ, ಕ್ರಾಸ್ ಸೆಕ್ಷನಲ್ ಮಾಡ್ತೇವೆ. ಇದೇನದ ಇದು ಆರ್ಬೋರಿಕಲ್ಚರ್, ಇದೇನು ಮಾಡಲ್ಲ. ಅದಕ್ಕೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. At highway stretches where the required overtaking side distance cannot be provided in such sections, it is necessary to incorporate at least. ಸೊ ನಮಗೆ ಎಲ್ಲೆಲ್ಲಿ ಒ ಎಸ್ ಡಿ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ, ಅವಾಗ ನಾವೇನು ಮಾಡ್ತೇವೆ, 2 times ಆಫ್ ಎಸ್ ಎಸ್ ಡಿ ಕೊಡ್ತೇವೆ. ಅದಕ್ಕೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ರಫ್ನೆಸ್ ಇಂಡೆಕ್ಸ್. ಈಗ ನಿಮ್ಗೆ ರೋಡ್ ಅದ ಅಂತ ತಿಕ್ಕೋರಿ, ಇದ್ರ ಮ್ಯಾಗ ಹೊಡಾಟೆಗ ಇರ್ತಾವೆ ಒಂದೊಂದು ಟೈಮ್. ಹಿಂಗೆ ಹೊಡಾಟೆಗ ಅದು ನಿಮಗೆ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಯಾವ್ದು ಯೂಸ್ ಮಾಡ್ತಾರೆ, ಬಂಪ್ ಇಂಡಿಕೇಟರ್ ಯೂಸ್ ಮಾಡ್ತಾರೆ. ಇದು ಬಂಪ್ ಅನ್ಇವನ್ನೆಸ್ ಕೂಡ ಅನ್ಬೋದು ನೀವು. ಅದೇನು mm/km. ಈಗ 1500 mm/km ಅದ ಅಂತ ತಿಕ್ಕೋರು, ಅದು ಗುಡ್ ಪೇಮೆಂಟ್. 2500 mm/km ಅದ ಅಂತಂದ್ರೆ ಸ್ಯಾಟಿಸ್ಫ್ಯಾಕ್ಟ್ರಿ, ಇದು ವೆರಿ ಕಂಫರ್ಟೇಬಲ್. ನೆಕ್ಸ್ಟ್, ಆ್ಯಸ್ ಪರ್ IRC ದ ಡಿಸೈನ್ ಸ್ಪೀಡ್ ರೂಲಿಂಗ್ ಆ್ಯಂಡ್ ಮಿನಿಮಮ್ ಆನ್ ಎ ನ್ಯಾಷನಲ್ ಹೈವೇ ಇನ್ ಅ ಪ್ಲೇನ್ ಟೆರೇನ್. ಇದಕ್ಕೂ ಒಂದು ಟೇಬಲ್ ಬರ್ತದೆ, ಇದು ನೆನ್ಪಿಟ್ಕೋರಿ. ಇದು ಕೇಂಬರ್ ರಿಲೇಟೆಡ್ ನಾವು ಮಾತಾಡಿದೆವು ಎರಡು. ಓಕೆ, ಈಗ ನಾವೇನು ಮಾತಾಡಬೇಕು, ರಿಲೇಟೆಡ್ ಟು ಟೆರೇನ್ದಾಗ ಏನು, ಒಂದು ಡಿಸೈನ್ ಸ್ಪೀಡ್, ಇನ್ನೊಂದು ಕ್ರಾಸ್ ಸ್ಲೋಪ್. ಒಂದು ಡಿಸೈನ್ ಸ್ಪೀಡ್ ನಾವು ಎದಕ್ಕೆ ಮಾಡ್ತೇವಪ್ಪ ಅಂತಂದ್ರೆ, ಡಿಸೈನ್ ಸ್ಪೀಡ್ ಇದು ಟೆರೇನ್ ಮತ್ತು ಡಿಸೈನ್ ಸ್ಪೀಡ್ ಕಾಂಬಿನೇಷನ್. ಇದು ಟೈಪ್ ಆಫ್ ರೋಡ್, ಇದು ಡಿಸೈನ್ ಸ್ಪೀಡ್. NH ಇತ್ತಪ್ಪ ಅಂತಂದ್ರೆ ರೂಲಿಂಗ್ ರೇಡಿಯಂಟ್ ಎಷ್ಟು, 80. ಮಿನಿಮಮ್ ಎಷ್ಟು ರೂಲಿಂಗ್ 100, ಮಿನಿಮಮ್ ಎಷ್ಟು 80. ಹಾಗೆ ಸೇಮ್ ಪ್ಲೇನ್ನಾಗಾಯಿತು ರೋಲಿಂಗ, ಮೌಂಟೇನಿಯಸ್, ಸ್ಟೀಪ್. ಸೊ ಇವೆಲ್ಲ ಡಿಫ್ರೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇವೆಲ್ಲ ಗೊತ್ತರು ಆಗ್ರಿ. ನೆಕ್ಸ್ಟ್, ಕ್ರಾಸ್ ಸ್ಲೋಪ್ ಅಥವಾ ಕೇಂಬರ್, ಸೇಮ್ ಇದೆ, ಟೇಬಲ್ ಇಲ್ಲದ. ಸೊ ದ ಆನ್ಸರ್ ವಿಲ್ ಬಿ ಟೆರೇನ್. ಸೊ 180 ಇಲ್ಲದ, ಇಲ್ಲಿ 180 ಇದ್ದಂಗೆ. ಓಕೆ, ಯು ಗಾಟ್ ದಿಸ್. Next question, as per IRC the coefficient of longitudinal friction for calculating stopping sight distance of vehicle having speed in the range of 60 to 65 km/h is. ಇದಕ್ಕೂ ಒಂದು ಟೇಬಲ್ ಅದ, coefficient of friction. ಒಂದು ಸ್ಪೀಡ್ ಅದ, ಇನ್ನೊಂದು coefficient of friction ಎಷ್ಟು, ಅವಾಗೇ ಹೇಳಿನ ಫಸ್ಟಿಗೆ ಸ್ಟಾಪಿಂಗ್ ಸೈಡ್ ಡಿಸ್ಕಷನ್ ಮಾಡೋ ಮುಂದೆ. ಎಷ್ಟಿಗೆ ಹೆಚ್ಚಿಗೆ ಸ್ಪೀಡ್ ಹೋಗ್ತಿರ್ತೇವೆ ನೋಡು, ಆವಾಗ ಫ್ರಿಕ್ಷನ್ ಕಮ್ಮಿ ಹಾಕೋದು ಬಂದಿರ್ತದೆ. ಎಷ್ಟು ಸ್ಪೀಡ್ ಕಮ್ಮಿ ಇರ್ತವೆ, ಫ್ರಿಕ್ಷನ್ ಹೆಚ್ಚಿಗೆ ಇರ್ತದೆ. ಅದಕ್ಕೆ 20 to 30 ಇತ್ತಂದ್ರೆ 0.4, 40 ಇತ್ತಂದ್ರೆ 0.38, 50 ಇತ್ತಂತಾರೆ 0.37, 60 ಮತ್ತು 65 ಇದ್ರೆ 0.36, 80 ಆ್ಯಂಡ್ 100 ಇದ್ರೆ 0.35. ಓಕೆ, ನೆಕ್ಸ್ಟ್, ಎ ಸಮ್ಮಿಟ್ ಕರ್ವ್ ಈಸ್ ಫಾರ್ಮ್ಡ್ ಎಟ್ ದ ಇಂಟರ್ಸೆಕ್ಷನ್ of a 3% up gradient and 5% down gradient to provide a stopping sight distance of 128 meter. The length of summit curve. ಸೊ ನಿಮಗೆ ಸಮ್ಮಿಟ್ ಕರ್ವ್ ಕೇಳ್ಯಾನ, ಆಲ್ರೆಡಿ ಸಮ್ಮಿಟ್ ಕರ್ವ್ ಬಗ್ಗೆ ಹೇಳಿದ್ದೀನಿ. ಸೊ ನೀವು ಡೈರೆಕ್ಟ್ ಏನು ಮಾಡಬೇಕು, N1 ಇದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಪ್ರಾಬ್ಲಮ್. ಲೆಂತ್ ಆಫ್ ಸಮ್ಮಿಟ್ ಕರ್ವ್ ಕೇಳ್ಯಾರ ನಿಮಗೆ. ಲೆಂತ್ ಆಫ್ ಸಮ್ಮಿಟ್ ಕರ್ವ್ ಏನು ಕೊಟ್ಟಾರೆ ನಿಮ್ಗೆ, ಒಂದು 3% ಅಪ್ವರ್ಡ್ ಗ್ರೇಡಿಯಂಟ್, 5% ಡೌನ್ವರ್ಡ್ ಗ್ರೇಡಿಯಂಟ್. ಎನ್ ಅಂದ್ರೇನು, N1 - N2. ಇದು 3% ಅಪ್ವರ್ಡ್ ಅದ, ಪಾಸಿಟಿವ್ 3 ತೊಗೋತೀರಿ,
ಇದು -5 ತೊಗೋತೀರಿ. ಎಷ್ಟಾಯಿತು 8% ಆಯ್ತು ನಿಮಗೆ. ನೆಕ್ಸ್ಟ್ ಟು ಪ್ರೊವೈಡ್ SSD ಕೊಟ್ಟಾನ 128 ಮೀಟರ್ಸ್. ಲೆಂತ್ ಆಫ್ ಸಮಿಟ್ ಕರ್ವ್ ಕೇಳ್ಯಾನ. ಲೆಂತ್ ಆಫ್ ಸಮಿಟ್ ಕರ್ವ್ ಇನ್ ಕೇಸ್ ಆಫ್ SSD ಅವಾಗ ಏನಾಗ್ತದೆ, ಲೆಂತ್ ಆಫ್ ಸಮಿಟ್ ಕರ್ವ್ ಇನ್ ಕೇಸ್ ಆಫ್ SSD ಏನದ NS² / 4.4 ಹಾಕ್ತಿರಲ್ಲ. ಪುಟಪ್ ಮಾಡ್ರಿ ವ್ಯಾಲ್ಯೂ. ವ್ಯಾಲ್ಯೂ ಏನದ 8 ಅದ. 8% 8/100 ಹಾಕ್ತೀರಿ. 8/100 ಹಾಕಿದ್ರಿ. S² 128 ಇದು 4.4. ಸೊ ದ ಆನ್ಸರ್ ಈಸ್ 298 ಮೀಟರ್. ಓಕೆ, ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಈಗ ನೀವು ಸಾಲ್ವ್ ಮಾಡಿದ್ರೆ ಎಷ್ಟು ಬಂತು? 298. ಸೊ 298 ಈಸ್ ದ ಫೈನಲ್ ಆನ್ಸರ್. ಓಕೆ, ಡನ್. ನೆಕ್ಸ್ಟ್, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಬರ್ನೌಲಿಸ್ ಲ್ಯಾಮಿಸ್ಕ್ಲೇಟ್ಸ್ ಯೂಸ್ಡ್ ಆಸ್ ಟ್ರಾನ್ಸಿಷನ್ ಕರ್ವ್ ಇನ್ ಮಾಡರ್ನ್ ರೋಡ್ಸ್. ಸೊ ಏನಿದೆ ನೋಡ್ರಿ, ಇನ್ಕರೆಕ್ಟ್ ಯಾವ್ದು ಅಂತ ಕೇಳ್ಯಾನ ಇದ್ರಾಗ. ಸೊ ಇದ್ರಾಗ ಸ್ಟೇಟ್ಮೆಂಟ್, ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಕರ್ವೇಚರ್ ಡಿಕ್ರೀಸಸ್ ಟುವರ್ಡ್ ದ ಸರ್ಕ್ಯುಲರ್ ಕರ್ವ್. ಹೌದು. ನೆಕ್ಸ್ಟ್, ಡಿಫ್ಲೆಕ್ಷನ್ ಆ್ಯಂಗಲ್ ಈಸ್ ಎಕ್ಸಾಕ್ಟ್ಲಿ 3 times ಪೋಲಾರ್ ಆ್ಯಂಗಲ್. ಹೌದು. ಇಟ್ ಈಸ್ ಅ ಸಿಮೆಟ್ರಿಕಲ್ ಕರ್ವ್ ಮೋರ್ ಕ್ಲೋಸ್ಲಿ ಟು ಆ್ಯನ್ ಆಟೋಜಿನಿಯಸ್ ಕರ್ವ್. ಹೌದು. ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಕರ್ವೇಚರ್ ಇನ್ಕ್ರೀಸಸ್ ಟುವರ್ಡ್ ದ ಸರ್ಕ್ಯುಲರ್ ಕರ್ವ್. ಇದು ಆಗಂಗಿಲ್ಲ. ಸೊ ಇದ್ರ ಬಗ್ಗೆ ನನಗೆ ಕೂಡ ಅಷ್ಟು ಐಡಿಯಾ ಇಲ್ಲ. ಇದೊಂದು ನೆನ್ಪಿಟ್ಕೋರು ಅಷ್ಟೇ. ಸೊ ಇಫ್ ಯಾರಿಗಾನೆ ಗೊತ್ತಿತ್ತಂದ್ರೆ ಗೋತ್ರು ಅರಿ, ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನೆಕ್ಸ್ಟ್, ಯಾಕಂದರೆ ಇದು ರೇರ್ಲಿ ಕೇಳ್ತಾರೆ, ಯಾವಾಗಾರೆ ಒನ್ ಟೈಮ್ ಇದ್ದಂಗೆ ಕ್ವಶನ್. ದ ಟ್ರಾನ್ಸ್ಫರ್ ಸ್ಲೋಪ್ ಪ್ರೊವೈಡೆಡ್ ಟು ದ ರೋಡ್ ಸರ್ಫೇಸ್ ಫಾರ್ ಡ್ರೈನೇಜ್ ಆಫ್ ದ ರೈನ್ ವಾಟರ್ ಈಸ್ ನೋನ್ ಆಸ್. ಸೊ ಯಾಕೆಂದ್ರೆ ಕೆಂಬರ್ ಅಂತೇವೆ, ಕ್ರಾಸ್ ಸ್ಲೋಪರೇ ಅಂತೇವೆ. ಇಫ್ n is the net difference of grades, s is the minimum overtaking side distance. OSD ಕೊಟ್ಟಾನ, ಇನ್ ಮೀಟರ್ಸ್ ಕೊಟ್ಟಾನ. ಸಮಿಟ್ ಕರ್ವ್. ಹೌದು, NS² / 4.4 ಇತ್ತಪ್ಪ ಅಂತಂದ್ರೆ SSD ಕೇಸ್ನಾಗ ಆಗ್ತದದು. ಇದು ಏನದ NS² / 9.6 OSD ಕೇಸ್ನಾಗ. ಡನ್. ನೆಕ್ಸ್ಟ್ ಕ್ವಶನ್, ಟ್ರಾನ್ಸ್ಫರ್ಸ್ ಇನ್ಕ್ಲಿನೇಷನ್ ಟು ದ ಪೇಮೆಂಟ್ ಈಸ್ ನೋನ್ ಆಸ್. ಟ್ರಾನ್ಸ್ಫರ್ಸ್ ಇನ್ಕ್ಲಿನೇಷನ್ ಅಂತಂದ್ರೆ ಏನು ಇರ್ತದ? ಟ್ರಾನ್ಸ್ಫರ್ಸ್ ಇನ್ಕ್ಲಿನೇಷನ್ ಅಂತಂದ್ರೆ ಏನಾಗ್ತದೆ? ಸೂಪರ್ ಎಲಿವೇಶನ್. So if the side distance s is equal to the length 2l of the vertical curve joining the two grades g1 and g2 percentage, the height of the apex ಏನಾಗ್ತದ ಅಂತಂದ್ರೆ ಇದ್ರಾಗ ನೋಡ್ರಿ ನಿಮ್ಗೆ g1 ಅದ, ಸೈಡ್ ಡಿಸ್ಟೆನ್ಸ್ s ಏನು ಕೊಟ್ಟಾನ ಅಂತಂದ್ರೆ 2l ಕೊಟ್ಟಾನ. ಸೊ g1 - g2 ಇಂಟು s² / 2 800 into h. So this is the correct answer. ಯಾವುದು? So this is also I am not very well aware of this question because ಇದು ಯಾವಾಗಾರ ಕೇಳೋಂಥ ಕ್ವಶನ್ಸ್. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಿದೆವು ಅಂತಿಕೋ. ಸೊ ನಿಮಗೆ ಇದೂ ಕ್ವಶನ್ ಆನ್ಸರ್ ನೆನಪಿರಲ್ಲ, ಮತ್ತು ಬೇರೆದ್ರದ್ದು ಕೂಡ ನೆನಪಿರಲ್ಲ. ಸೊ ಇಫ್ ಯಾರನ್ನೇ ಗೋತ್ರು ಆಗ್ತೀರಂದ್ರೆ ಗೋತ್ರು ಅರಿ, ಸೊಲ್ಯೂಷನ್ ಇಲ್ಲದ. ಬಟ್ I don't want to explain because I don't know this one. Next, 57. Calculate the equilibrium super elevation required for a road 7.5 meter wide on a curve 240 meter radius for a permissible speed of 80 km/h. ಸೊ ಇದನ್ನು ಡೈರೆಕ್ಟ್ ಕಂಡು ಹಿಡಿತೀರಿ. ಇದ್ರೊಳಗಿಂದ ಇಕ್ವಿಲಿಬ್ರಿಯಮ್ ಸೂಪರ್ ಎಲಿವೇಶನ್ ಅಂತ ಕೊಟ್ಟಾನ. ಸೊ ಈ ಕಂಡೀಷನ್ನಾಗ ಏನು ಮಾಡ್ತೇವೆ? ಸೂಪರ್ ಎಲಿವೇಶನ್ ನಿಮಗೆ ಗೊತ್ತಿರಬೇಕು. ಸೂಪರ್ ಎಲಿವೇಶನ್ ಕಾನ್ಸೆಪ್ಟ್ ಹೇಳಿ ನಿಮಗೆ ಇಲ್ಲಿ ಕರ್ಕೊಂಡು ಬರ್ತೀನಿ. ನಿಮಗೆ ಸೂಪರ್ ಎಲಿವೇಶನ್ ಅಂತಂದ್ರೆ ಏನು ನೋಡ್ರಿ, ದ ರೇಸಿಂಗ್ ಆಫ್ ಔಟರ್ ಎಡ್ಜ್ ಆಫ್ ಆ್ಯನ್ ಪೇಮೆಂಟ್ ವಿತ್ ರೆಸ್ಪೆಕ್ಟ್ ಟು ಇನ್ಕ್ರೀಸಿಂಗ್ ದ ಇನ್ನರ್ ಎಡ್ಜ್ ಟು ಕೌಂಟರ್ ಆ್ಯಕ್ಟ್ ದ ಸೆಂಟ್ರಿಫ್ಯೂಗಲ್ ಫೋರ್ಸ್. ಯಾವ ಫೋರ್ಸ? ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಈ ರೋಡ್ ಇರ್ತದ. ಸೊ ಇದು ರೈಸಿಂಗ್ ಆಫ್ ಔಟರ್ ಎಡ್ಜ್ ವಿತ್ ರೆಸ್ಪೆಕ್ಟ್ ಟು ಇನ್ನರ್ ಎಡ್ಜ್ ಟು ಕೌಂಟರ್ ಆ್ಯಕ್ಟ್ ದ ಸೆಂಟ್ರಿಫ್ಯೂಗಲ್ ಫೋರ್ಸ್. ಅದಕ್ಕೇನು ಬರ್ತದೆ ನಿಮ್ಗೆ ಫಾರ್ಮುಲಾ? E + F = V² / 127R. ಸೊ ಇಫ್ ನೀವು ಇದು kmph ಮೀಟರ್ ಪರ್ ಸೆಕೆಂಡ್ ಯೂಸ್ ಮಾಡ್ತೀರಂದ್ರೆ E + F = ಸ್ಮಾಲ್ v² / g × r. ಸೊ ಇದೆಲ್ಲ ನಿಮಗೆ ಗೊತ್ತದ, ಆಲ್ರೆಡಿ ಹೇಳೀನಿ ನಿಮಗೆ. ಯಾಕಂದ್ರೆ ಪ್ರಾಬ್ಲಮ್ಸೇ ಸಾಲ್ವ್ ಮಾಡಿದೆವು. ನೆಕ್ಸ್ಟ್, ದ ಮ್ಯಾಕ್ಸಿಮಮ್ ಸೂಪರ್ ಎಲಿವೇಶನ್ 7% ಅಷ್ಟೇ ಇರಬೇಕು, ಅದಕ್ಕಿಂತ ಮ್ಯಾಗ್ ಹೋಗಪ್ಲೇನೇ ಇಲ್ಲ. ಸರಿ, ಈಗ ಎಕ್ಸಾಮ್ದಾಗ ನಿಮ್ಗೆ ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕಂತ ನಿಮಗೆ ಕನ್ಫ್ಯೂಸ್ ಆಗ್ತಿರ್ತದೆ. 225R ಅದ, 127R ಅದಪ್ಪ, ಯಾವಾಗ ಯೂಸ್ ಮಾಡ್ಬೇಕಂತ. ಆವಾಗ ನೀವು ಜನ್ರಲಿ
ಕ್ವಶನ್ನಾಗ ಏನರ ನೀನು ಇಕ್ವಿಲಿಬ್ರಿಯಮ್ ಸೂಪರ್ ಎಲಿವೇಶನ್ ಅದನ್ನು ತಿಕ್ಕೋರಿ ಇಲ್ಲಿ ಕೇಳ ನೋಡಿ ಇಕ್ವಿಲಿಬ್ರಿಯಮ್ ಸೂಪರ್ ಎಲಿವೇಶನ್ ಅವಾಗ ಈ ಈಕ್ವಲ್ ಟು ಕ್ಯಾಪಿಟಲ್ ವಿ ಸ್ಕ್ವೇರ್ ಬೈ 127 ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಸೂಪರ್ ಎಲಿವೇಶನ್ ಫಾರ್ ಮಿಕ್ಸ್ಡ್ ಟ್ರಾಫಿಕ್ ಅಥವಾ ಡಿಸೈನ್ ಸೂಪರ್ ಎಲಿವೇಶನ್ ನಮಗೆ ಡಿಸೈನ್ ಮಾಡಂದನು ಅಥವಾ ಮಿಕ್ಸ್ಡ್ ಟ್ರಾಫಿಕ್ ಕಂಡೀಷನ್ ಅದ ಅಂತ ಕೇಳೋಣ ತಿಕ್ಕೋರಿ ಎಕ್ಸಾಮ್ದಾಗ. ಅವಾಗ ಏನು ಮಾಡ್ತೇವೆ ನಾವು ಕ್ಯಾಪಿಟಲ್ ವಿ ಈಕ್ವಲ್ ಟು 75% ಆಫ್ ವಿ ಅವ ಏನು ಕೊಟ್ಟಿರ್ತಾನಲ್ಲ ವಿ ಅದರದ್ದು 75% ತೊಗೋತೇವೆ ನಾವು. ಓನ್ಲಿ 75% ಡಿಸೈನ್ ಸ್ಪೀಡ್ ಆ್ಯಸ್ ಟೇಕನ್ ಆ್ಯಸ್ ಇಂಟು ಅಕೌಂಟ್. ಅವಾಗ ಏನು ಮಾಡ್ತೇವೆ ನಾವು ಇ ಪ್ಲಸ್ ಎಫ್ ಈಕ್ವಲ್ ಟು ಕ್ಯಾಪಿಟಲ್ ವಿ ಸ್ಕ್ವೇರ್ ಬೈ 225 ಡೈರೆಕ್ಟ್ ಹಾಕ್ಬಿಡ್ತೇವೆ. ತಿಳಿತಾ? ಇದು ಇನ್ನೊಂದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ನಾಗ ರೂಲಿಂಗ್ ಮಿನಿಮಮ್ ರೇಡಿಯಸ್ ಕಂಡಿಡಿ ಅಂತಾನೆ. ಅವಾಗ ಏನು ಮಾಡ್ತೀರಿ ಸೇಮ್ ಇ ಪ್ಲಸ್ ಎಫ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ 127 ಅದಲ್ಲ, ಇದು ಇ ಪ್ಲಸ್ ಎಫ್ ಈ ಕಡೆ ಹಾಕಿದ್ರೆ ಈ ಕಡೆ ತಂದ್ರೆ ನಿಮಗೆ ಬಂದುಬಿಡ್ತದೆ. ಅಕಾರ್ಡಿಂಗ್ ಟು ದಿಸ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೇವೆ ಈಕ್ವಲ್ ಟು ಇ ಪ್ಲಸ್ ಎಫ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ 127 ಇ ಪ್ಲಸ್ ಎಫ್ ಫ್ರಿಕ್ಷನ್ರ ಏನು ಕೊಟ್ಟಿಲ್ಲವ ಅದಕ್ಕೆ ತೆಗೀರಿ ಈಕ್ವಲ್ ಟು ವಿ ಸ್ಕ್ವೇರ್ ಬೈ 127 ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಎಷ್ಟು ಬರ್ತದೆ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಮಿಸ್ ಮಾಡಿದ್ನ ಇದ್ರೊಳಗೇನು 7.5 ಮೀಟರ್ ವೈಡ್ ರೋಡ್ ಅಂತ ಕೂಡ ಹೇಳ್ಯಾನ. ಸೊ ಅದಕ್ಕೆ ನೀವು ಬಂದು ಸೂಪರ್ ಎಲಿವೇಶನಿಗೆ ಏನು ಮಾಡಬೇಕು 7.5 ಮೀಟರ್ಸ್ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿಬಿಡೋದಕ್ಕೆ ಏನು ಆನ್ಸರ್ ಬರ್ತದೆ ದಟ್ ಈಸ್ ದ ಆನ್ಸರ್ 157.5. Next question, if r is the radius of the curve and l is the length of the long chord, the shift of the curve is. Shift of the curve. So from ಇದು 58ಲಿಂತ ನಾವು ನೆಕ್ಸ್ಟ್ ಪಾರ್ಟ್ನ ಡಿಸ್ಕಸ್ ಮಾಡಾಮಿ ಪಾರ್ಟ್ 3ನಾಗ. ಸೊ ನಿಮಗೆ ವಿಡಿಯೋ ಚಂದ ಅನ್ಸ್ಲತ್ತಿತ್ತಪ್ಪ ಅಂತಂದ್ರೆ ನಿಮ್ಮ ದೋಸ್ತರ ಸಂಗಡ ಶೇರ್ ಮಾಡಿರಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಆಲ್.